ಹಲೋ ಹಾಯ್ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನಲ್ಲಿ ದ್ವಿತೀಯ PUCಯ ಇಂಗ್ಲೀಷ್ ಗ್ರಾಮರ್ ಪಾರ್ಟ್ ಡಿ ನಲ್ಲಿ ನಿಮಗೆ ಹೊಸದಾಗಿ ಕ್ವೆಶ್ಚನ್ಸ್ಗಳು ಏನು ಕೊಟ್ಟಿದ್ದಾರೆ ನೋಡಿ. ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳಿಗೆ ಅಂದರೆ ಯೂಸ್ ಪ್ರಾಪರ್ ಆರ್ಟಿಕಲ್ ಆಗಿರಬಹುದು ಮತ್ತು ಅದೇ ರೀತಿ ಇಲ್ಲಿ ರೀಅರೇಂಜ್ ದ ಸೆಗ್ಮೆಂಟ್ ಇಂಟು ದ ಮೀನಿಂಗ್ಫುಲ್ ಸೆಂಟೆನ್ಸ್ ಆಗಿರಬಹುದು. ಅದೇ ರೀತಿ ಅಗ್ರಿ ವಿತ್ ದ ಸಬ್ಜೆಕ್ಟ್ ಆಗಿರಬಹುದು, ಇಲ್ಲಿ ಟೆನ್ಸ್ ಆಗಿರಬಹುದು, ಆಯ್ತಾ, ಅಪ್ರಾಪ್ರಿಯೇಟ್ ವರ್ಬ್ ಆಗಿರಬಹುದು. ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಪಾರ್ಟ್ ಡಿ ನಲ್ಲಿ ನಿಮಗೆ ಹೊಸದಾಗಿ ಕ್ವೆಶ್ಚನ್ಸ್ಗಳು ಏನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ನೋಡಿ. ಇಲ್ಲಿ 4 ಅಂಕ ನಿಮಗೆ ಸುಲಭವಾಗಿ ಬರುತ್ತೆ. ಬಟ್ ಈ ಒಂದು ವಿಡಿಯೋ ಪೂರ್ತಿ ಕೊನೆವರೆಗೆ ನೋಡಿ ಯಾವ ರೀತಿಯಲ್ಲಿ ಈ ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕು. ಪ್ಲಸ್ ಇಲ್ಲಿ ಕ್ವೆಶ್ಚನ್ ನಂಬರ್ 31ರಲ್ಲಿ ಆಪ್ಷನ್ ಎ ಇದೆ, ಆಯ್ತಾ. ಆಪ್ಷನ್ ಬಿ ಯಾವುದು? ಲಿಂಕರ್ಸ್ ಇದೆ. ಆಪ್ಷನ್ ಬಿ ಲಿಂಕರ್ಸ್ ಏನಿದೆಯಲ್ಲ ಆಲ್ರೆಡಿ ಅದರ ಮೇಲೆ ವಿಡಿಯೋ ಮಾಡಿದ್ದೇನೆ, ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೇನೆ. ಇವಾಗ ಅದೇ ರೀತಿ ಕ್ವೆಶ್ಚನ್ ನಂಬರ್ 32 ಯಾವುದು? ಇಲ್ಲಿ ಆ್ಯಡ್ ಎ ಕ್ವೆಶ್ಚನ್ ಟ್ಯಾಗ್, ಆಯ್ತಾ. ಇಲ್ಲಿ ಕ್ವೆಶ್ಚನ್ ಟ್ಯಾಗ್ ನೀವು ಮಾಡಬೇಕಾಗಿರುತ್ತೆ. ಈ ಒಂದು ಪ್ರಶ್ನೆಗೆ ಆನ್ಸರ್ ಹೇಗೆ ಮಾಡಬೇಕು ಇಲ್ಲಿ ತಿಳಿಸ್ಕೊಟ್ಟಿದ್ದೇನೆ, ಎಲ್ಲ ವಿದ್ಯಾರ್ಥಿಗಳು ಮುಂದೆ ನೋಡ್ಕೊಳ್ಳಿ. ಅದೇ ರೀತಿ ಇಲ್ಲಿ ಆಪ್ಷನ್ ಎ ಆಯಿತು 32ನೇ ಪ್ರಶ್ನೆಯಲ್ಲಿ. ಇಲ್ಲಿ ಅದೇ ರೀತಿ WH ಕ್ವಶನ್ ಯಾವ ರೀತಿಯಲ್ಲಿ ಆನ್ಸರ್ ಮಾಡಬೇಕು, ಆಯಿತಾ. ಮತ್ತು ಅದೇ ರೀತಿ ಇಲ್ಲಿ ಆಪ್ಷನ್ ಬಿ ನೋಡಿ, ಇಲ್ಲಿ ಕ್ವಶನ್ ನಂಬರ್ 32ರಲ್ಲಿ ಅಂದರೆ ಅವರು ಎರರ್ಸ್ ಕೊಟ್ಟಿರ್ತಾರೆ ಸೆಂಟೆನ್ಸ್ಗಳು, ನಾವೇನು ಮಾಡಬೇಕಾಗುತ್ತೆ, ಅದಕ್ಕೆ ರೀರೈಟ್ ದೆಮ್, ಆಯಿತಾ. ನಾವು ಕರೆಕ್ಟ್ ಮಾಡಿ ಅದಕ್ಕೆ ಆನ್ಸರ್ ಮಾಡಬೇಕಾಗಿರುತ್ತೆ. ಸೊ ಆ 2 ಪ್ರಶ್ನೆ, ಇಲ್ಲಿ 2 ಪ್ರಶ್ನೆ, ಇಲ್ಲಿ ಕೂಡ 4 ಅಂಕದ ಮಾರ್ಕ್ಸ್ ಇರುತ್ತೆ ನಿಮಗೆ ಕೇಳಲಾಗುವುದು. ಅಂದರೆ 32 ಪ್ರಶ್ನೆಯಲ್ಲಿ 4 ಅಂಕ ಇರುತ್ತೆ, 31ರಲ್ಲಿ 4 ಅಂಕ ಇರುತ್ತೆ. ಮತ್ತು ಇಲ್ಲಿ 31ರಲ್ಲಿ ಆಪ್ಷನ್ ಎ ಇದೆ, ಆಯಿತಾ. ಅದೇ ರೀತಿ 31ರಲ್ಲಿ ಆಪ್ಷನ್ ಬಿ ಕೂಡ ಇದೆ ನಿಮಗೆ. ಕ್ವಶನ್ ಇಲ್ಲಿದೆ ನೋಡಿ, ಲಿಂಕರ್ಸ್ ಅಂತ, ಅಲ್ಲಿ 4 ಅಂಕ ಇರುತ್ತೆ. ನೀವು ಯಾವುದಾದ್ರೂ ಒಂದು ಬರಿಬೇಕು. ಇಲ್ಲಿ 31ರಲ್ಲಿ ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಇರುತ್ತೆ, 32ನೇ ಪ್ರಶ್ನೆಯಲ್ಲಿ ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಇರುತ್ತೆ. ಯಾವುದಾದ್ರೂ ಒಂದು ನೀವು ಆಯ್ಕೆ ಮಾಡಬೇಕು, ಆಯಿತಾ. ಸೊ ಇಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ, ಎಲ್ಲ ವಿದ್ಯಾರ್ಥಿಗಳು ಗಮನ ಇಟ್ಟು ಕೇಳಿ. ಇದುವರೆಗೆ ಯಾರು ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೂ ಬೆಲ್ ಮೇಲೆ ಕ್ಲಿಕ್ ಮಾಡಿ, ಪ್ರತಿಯೊಂದು ವಿಡಿಯೋ ನಿಮಗೆ ತಪ್ಪದೇ ಬರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋ ಪೂರ್ತಿ ಕೊನೆವರೆಗೆ ನೋಡಿ. ಹಲೋ ಹಾಯ್ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನಲ್ಲಿ ದ್ವಿತೀಯ PUCಯ ಇಂಗ್ಲೀಷ್ ಗ್ರಾಮರ್ ಕ್ವಶನ್ ನಂಬರ್ 31 ಮತ್ತು 32 ನಾವು ನೋಡ್ತಾ ಇದ್ದೇವೆ. ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ. ಹೊಸ ಕ್ವಶನ್ಸ್ಗಳು ಇಲ್ಲಿ ನಿಮಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಪಾರ್ಟ್ ಡಿ ಅಂತ. ಈ ಒಂದು ಇಂಗ್ಲೀಷ್ ಗ್ರಾಮರ್ನಲ್ಲಿ ಯಾವ ರೀತಿಯಲ್ಲಿ ಆನ್ಸರ್ ಮಾಡಬೇಕು ಇವತ್ತಿನ ಈ ಒಂದು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಯಾವ ರೀತಿಯಲ್ಲಿ ಅಂದರೆ ಈ ಒಂದು ಪ್ರಶ್ನೆಗೆ ಯೂಸ್ ಪ್ರಾಪರ್ ಆರ್ಟಿಕಲ್ ಆಗಿರಬಹುದು, ರೀಅರೇಂಜ್ ದ ಫಾಲೋಯಿಂಗ್ ಸೆಗ್ಮೆಂಟ್ ಇಂಟು ದ ಮೀನಿಂಗ್ಫುಲ್ ಸೆಂಟೆನ್ಸ್ ಆಗಿರಬಹುದು, ವರ್ಬ್ ದ್ಯಾಟ್ ಅಗ್ರಿ ವಿತ್ ದ ಸಬ್ಜೆಕ್ಟ್ ಆಗಿರಬಹುದು, ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಬ್ ಆಗಿರ್ಬೋದು. ಅದೇ ರೀತಿ ಇಲ್ಲಿ ಕ್ವಶನ್ ನಂಬರ್ 32, ಇಲ್ಲಿ ಕ್ವಶನ್ ಟ್ಯಾಗ್ ಯಾವ ರೀತಿಯಲ್ಲಿ ಬರಿಬೇಕು ಅಂದರೆ ಅವರು ಪ್ರಶ್ನೆ ಕೊಟ್ಟಿರ್ತಾರೆ, ಈ ರೀತಿ ನಾವು ಕ್ವಶನ್ ಟ್ಯಾಗ್ ಮಾಡಿ ಬರಿಬೇಕಾಗಿರುತ್ತೆ, ಆಯಿತಾ. ಸೊ ಅದೇ ರೀತಿ ಇಲ್ಲಿ WH ಕ್ವಶನ್ ಯಾವ ರೀತಿಯಲ್ಲಿ ಬರಿಬೇಕು, ಮತ್ತು ಅದೇ ರೀತಿ ಇಲ್ಲಿ ಅವರು ಎರರ್ ಕೊಟ್ಟಿರ್ತಾರೆ ಸೆಂಟೆನ್ಸ್, ರೀರೈಟ್ ದೆಮ್ ಅಂದರೆ ನಾವು ಕರೆಕ್ಟ್ ಮಾಡಿ ಅದು ಬರಿಬೇಕಾಗಿರುತ್ತೆ. ಸೊ ಹೀಗೆ ಇಲ್ಲಿ 32 ಕ್ವಶನ್ ನಂಬರ್ನಲ್ಲಿ ಆಪ್ಷನ್ ಎ ಇದೆ, ಇದು ಬರಿಬಹುದು, ಇಲ್ಲಾಂದರೆ ಆಪ್ಷನ್ ಬಿ ಕೂಡ ಇರುತ್ತೆ, ಆಯಿತಾ. ಮತ್ತು ಅದೇ ರೀತಿ ಕ್ವಶನ್ ನಂಬರ್ 31ರಲ್ಲಿ ಆಪ್ಷನ್ ಎ ಇದೆ, ಯಾವುದು? ಯೂಸ್ ಪ್ರಾಪರ್ ಆರ್ಟಿಕಲ್ ಆಗಿರಬಹುದು, ರೀಅರೇಂಜ್ ಸೆಗ್ಮೆಂಟ್ ಮೀನಿಂಗ್ಫುಲ್ ಸೆಂಟೆನ್ಸ್ ಆಗಿರಬಹುದು, ವರ್ಬ್ ಅಗ್ರಿ ವಿತ್ ದ ಸಬ್ಜೆಕ್ಟ್ ಆಗಿರಬಹುದು, ಅಪ್ರೋಪ್ರಿಯೇಟ್ ಫ್ರಾಮ್ ಆಫ್ ದ ವರ್ಬ್ ಆಗಿರಬಹುದು, ಆಯಿತಾ. ಅಂದರೆ ಇಲ್ಲಿ 4 ಅಂಕ ನಿಗದಿ ಮಾಡಿದ್ದಾರೆ. ಇಲ್ಲ 31 ನೋಡಿ, 31ನೇ ಪ್ರಶ್ನೆಯಲ್ಲಿ ಆಪ್ಷನ್ ಬಿ ಕೂಡ ಇದೆ, ಲಿಂಕರ್ಸ್ ಅವ್ರ ಕ್ವಶನ್ ಇದೆ ನೋಡಿ. ಇಲ್ಲಿ ಅವ್ರ ಕ್ವಶನ್ ಕೂಡ, ಈ ಕೂಡ ಪ್ರಶ್ನೆ ನೀವು ಅಟೆಂಡ್ ಮಾಡ್ಬೋದು. ಇದರೊಳಗೆ ಯಾವುದಾದ್ರೂ ಒಂದು ನೀವು ಅಟೆಂಡ್ ಮಾಡಬೇಕಾಗಿರುತ್ತೆ, ಆಯಿತಾ. ಸೊ ಬಹಳ ಈಸಿ ಆಗಿರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಆಲ್ರೆಡಿ 31ನೇ ಪ್ರಶ್ನೆಯಲ್ಲಿ ಆಪ್ಷನ್ ಬಿ ಯಾವುದಿದೆಯಲ್ಲ, ಲಿಂಕರ್ಸ್, ಈ ಒಂದು ಲಿಂಕರ್ಸ್ ಪ್ರಶ್ನೆಗೆ ಯಾವ ರೀತಿಯಲ್ಲಿ ಆನ್ಸರ್ ಮಾಡಬೇಕು ನಾನು ಆಲ್ರೆಡಿ ಅದರ ಮೇಲೆ ವಿಡಿಯೋ ಮಾಡಿದ್ದೇನೆ, ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಈ ಒಂದು ವಿಡಿಯೋ ಆದ ತಕ್ಷಣ. ಇವತ್ತಿನ ನಾವು ಈ ಒಂದು ವಿಡಿಯೋನಲ್ಲಿ ಈ ಒಂದು ಪ್ರಶ್ನೆ ಮತ್ತು ಅದೇ ರೀತಿ ಈ ಒಂದು ಪ್ರಶ್ನೆ, ಈ ಒಂದು ಪ್ರಶ್ನೆ, ಈ ಒಂದು ಪ್ರಶ್ನೆ, ಇಲ್ಲಿ 4 ಅಂಕ ಬರುತ್ತೆ. ಅದೇ ರೀತಿ ಇಲ್ಲಿ 32ನೇ ಪ್ರಶ್ನೆಯಲ್ಲಿ ಕ್ವಶನ್ ಟ್ಯಾಗ್ WH ಆಗಿರ್ಬೋದು, ಎರರ್ಸ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸ್, ಅವರು ತಪ್ಪಾಗಿ ಸೆಂಟೆನ್ಸ್ಗಳನ್ನು ಕೊಟ್ಟಿರ್ತಾರೆ, ನಾವು ರೀರೈಟ್ ಅಂದರೆ ಕರೆಕ್ಟ್ ಆಗಿ ಬರೀಬೇಕಾಗಿರುತ್ತೆ. ಆಲ್ರೆಡಿ ನಾನು ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಮೇಲೆ ಕೂಡ ವಿಡಿಯೋ ಮಾಡಿದ್ದೇನೆ, ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕ್ವಶನ್ ನಂಬರ್ 34 ಮತ್ತು ಕ್ವಶನ್ ನಂಬರ್ 31 ಆಪ್ಷನ್ ಬಿ ಅಂತ ಲಿಂಕ್ ಹಾಕಿರ್ತೀನಿ. ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ, ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಮತ್ತು ಡಿಸ್ಕ್ರಿಪ್ಷನಲ್ಲಿ. ಸೊ ಎಲ್ಲ ವಿದ್ಯಾರ್ಥಿಗಳು ಗಮನ ಇಟ್ಟು ಕೇಳಿ. ಯೂಸ್ ಪ್ರಾಪರ್ ಆರ್ಟಿಕಲ್ನಲ್ಲಿ ಯಾವ ರೀತಿಯಲ್ಲಿ ಬರಿಬೇಕು ಇಲ್ಲಿ ಗಮನ ಇಟ್ಟು ಕೇಳಿ. ಇಲ್ಲಿ ಎ ಇಲ್ಲಾಂದರೆ ಆ್ಯಂಡ್ ಇಲ್ಲಾಂದರೆ ದ, ಈ 3ರಲ್ಲಿ ಯಾವುದಾದ್ರೂ ಒಂದು ಇಲ್ಲಿ ಬರಿಬೇಕಾಗಿರುತ್ತೆ. ಸೊ ಈ 3ರಲ್ಲಿ ಯಾವುದು ಇಲ್ಲಿ ಬರಬೇಕು ಅದು ಮ್ಯಾಟರ್ ಆಗಿರುತ್ತೆ, ಬಹಳ ಇಂಪಾರ್ಟೆಂಟ್ ಇದು. ಯಾವುದಾದ್ರು ಒಂದು ಹಾಕಿದರೆ ನಡೆಯಲ್ಲ ಸ್ನೇಹಿತರೆ, 1 ಮಾರ್ಕ್ಸ್ ಹೋಗ್ಬಿಡುತ್ತೆ ನಿಮ್ಮದು. ಯೂಸ್ ಪ್ರಾಪರ್ ಆರ್ಟಿಕಲ್ ಅಂದಿದ್ದಾರೆ ಅವರು, ಆಯಿತಾ. ನಾವು ಸೆಂಟೆನ್ಸ್ ಅರ್ಥ ಮಾಡ್ಕೋಬೇಕಾಗುತ್ತೆ. ಕಾನ್ಸನೆಂಟ್ ಅಂದರೆ ವ್ಯಂಜನಗಳು, ಅಂದರೆ ಕಾನ್ಸನೆಂಟ್ ಸೌಂಡ್ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ, ಮತ್ತು ವೊವೆಲ್ ಸೌಂಡ್ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ವೊವೆಲ್ಸ್ ಅಂದರೆ ಸ್ವರ, ನಾನು ನಿಮಗೆ ಇಲ್ಲಿ ಹೇಳ್ಕೊಡ್ತೀನಿ, ಡೋಂಟ್ ವರಿ, ವೊವೆಲ್. ಅದೇ ರೀತಿ ಇಲ್ಲಿ
ರೀಅರೇಂಜ್ ದ ಫಾಲೋಯಿಂಗ್ ದ ಸೆಗ್ಮೆಂಟ್ ಇನ್ ಟು ದ ಮೀನಿಂಗ್ಫುಲ್ ಸೆಂಟೆನ್ಸ್. ಅವರು ಒಂದು ಪ್ರಶ್ನೆ ಕೊಟ್ಟಿರ್ತಾರೆ, ಹಿಂದೆ ಮುಂದೆ ಕೊಟ್ಟಿರ್ತಾರೆ, ನಾವು ಕರೆಕ್ಟ್ ಮಾಡಿ ಅದು ಬರೀಬೇಕಾಗಿರುತ್ತೆ. ಆಯಿತಾ? ಅದೇ ರೀತಿ ಇಲ್ಲಿ ಅವರು ವಾಸ್ ಮತ್ತು ವರ್ ಅಂತ ವರ್ಬ್ ಕೊಟ್ಟಿರ್ತಾರೆ, ನಾವು ಯಾವುದು ಅಗ್ರಿ ವಿತ್ ಸಬ್ಜೆಕ್ಟ್ ಆಗುತ್ತೆ ಅದು ನಾವು ಕರೆಕ್ಟ್ ಮಾಡಿ ಇಲ್ಲಿ ವರ್ಬ್ ಹಚ್ಚಿ ಬರೀಬೇಕಾಗಿರುತ್ತೆ. ಅದೇ ರೀತಿ ಇಲ್ಲಿ ಒಂದು ಪ್ರಶ್ನೆ ಕೊಟ್ಟಿರ್ತಾರೆ, ಇಲ್ಲಿ ನಾವು ಯೂಸ್ ಅಪ್ರೋಪ್ರಿಯೇಟ್ ಫ್ರಮ್ ಆಫ್ ದ ವರ್ಬ್ ನಾವು ಇಲ್ಲಿ ಯೂಸ್ ಮಾಡಿ ಈ ಒಂದು ಪ್ರಶ್ನೆಗೆ ಆನ್ಸರ್ ಮಾಡಬೇಕಾಗಿರುತ್ತೆ. ಎಲ್ಲ ವಿದ್ಯಾರ್ಥಿಗಳು ಗಮನ ಇಟ್ಟು ಕೇಳಿ. ಆಯ್ತಾ? ಸೊ ಇದುವರೆಗೆ ನಮ್ಮ ಎಜುಕೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾವುದು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೆ ಬೆಲೆ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಂದು ನೋಡಿ ನಿಮಗೆ ತಪ್ಪದೇ ಬರುತ್ತೆ. ಮೊದಲಿಗೆ ಯೂಸ್ ಪ್ರಾಪರ್ ಆರ್ಟಿಕಲ್, ಈ ಒಂದು ಪ್ರಶ್ನೆಗೆ ಯಾವ ರೀತಿಯಲ್ಲಿ ನಾವು ಆನ್ಸರ್ ಮಾಡಬೇಕು ನೋಡಿ. ಒಂದು ಅಂಕ ಕೂಡ ನಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಾಂದ್ರೆ ಕೆಲವೊಂದು ವಿದ್ಯಾರ್ಥಿಗಳು ಲಿಂಕರ್ಸ್ ಡೈರೆಕ್ಟ್ ಆಗಿ ಆನ್ಸರ್ ಮಾಡಬಹುದು. ಇಲ್ಲಿ ಮೇಲ್ಗಡೆ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ, ಆ ಆಪ್ಷನ್ಸ್ ಯಾವ್ದು ಬರುತ್ತೆ ಅಂತ ಇಲ್ಲಿ ನೀವು ಫಿಲ್ಅಪ್ ಮಾಡೋದು ಅಷ್ಟೇ. ಬಟ್ ಈ ಒಂದು ಪ್ರಶ್ನೆಗೆ ನೀವು ಕೆಲವೊಂದು ಮುಖ್ಯ ಅಂಶಗಳನ್ನು ಗಮನದಲ್ಲಿ ಇಡಬೇಕಾಗುತ್ತೆ. ಸೊ ಇಲ್ಲಿ ಯಾವ ಪ್ರಶ್ನೆ, ಇಲ್ಲಿ 31ರಲ್ಲಿ ಎ ಆಪ್ಷನ್, ಅದರೊಳಗೆ ಈ ಒಂದು ಪ್ರಶ್ನೆ ಯೂಸ್ ಪ್ರಾಪರ್ ಆರ್ಟಿಕಲೇ ಕೇಳ್ತಾರೆ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ. ಯೂಸ್ ಪ್ರಾಪರ್ ಆರ್ಟಿಕಲ್ ಈ ಒಂದು ಪ್ರಶ್ನೆಗೆ ಅಂದ್ರೆ ಇವಾಗ ಯಾವುದೇ ಒಂದು ಪ್ರಶ್ನೆ ಕೇಳಿ ವಾರ್ಷಿಕ ಪರೀಕ್ಷೆಯಲ್ಲಿ, ಆಯ್ತಾ, ಇದರೊಳಗೆ ಯಾವುದೇ ಒಂದು ಪ್ರಶ್ನೆ ಕೇಳಿ ಈ ಒಂದು ವಿಡಿಯೋದಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳನ್ನ ಒಳಗೊಂಡಿರುತ್ತದೆ. ಈ ಎಲ್ಲ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ವಿತ್ ಆನ್ಸರ್ ಮುಖಾಂತರ ನಾವು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೇನೆ. ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಇದರೊಳಗಿಂದು ಯಾವ್ದಾದ್ರು ಒಂದು ಬರಬಹುದು. ನಾವು ಆರ್ಟಿಕಲ್ ನಲ್ಲಿ ಯೂಸ್ ಮಾಡುವಾಗ ಎಲ್ಲ ವಿದ್ಯಾರ್ಥಿಗಳು ಸ್ವಲ್ಪ ಗಮನ ಇಟ್ಟು ಕೇಳಿ. ಇಲ್ಲಿ ನೋಡಿ, ಇವಾಗ ಇಲ್ಲಿ ಎ ಮತ್ತು ಆನ್ ಮತ್ತು ದ ಹೇಗೆ ಯೂಸ್ ಮಾಡಬೇಕು, ಇಲ್ಲಿ ಯೂಸ್ ಪ್ರಾಪರ್ ಆರ್ಟಿಕಲ್ ಅಂದಿದ್ದಾರೆ. ಇಲ್ಲಿ ಇವಾಗ ಇನ್ ಆನ್ ಇಂಟರ್ವ್ಯೂ ಇಲ್ಲಿ ಡ್ಯಾಶ್ ಕೊಟ್ಟಿದ್ದಾರೆ, ಕ್ಯಾಂಡಿಡೇಟ್ ಅಂತ ಇದೆ ಇಲ್ಲಿ ನೋಡಿ. ದ ಕ್ಯಾಂಡಿಡೇಟ್ ವಾಸ್ ಆಸ್ಕ್ ಅಬೌಟ್ ಹೀಸ್ ನೇಟಿವ್ ಪ್ಲೇಸ್. ಸ್ಪೆಸಿಫಿಕ್ ಆಗಿ ಇಲ್ಲಿ ಒಬ್ಬ ವ್ಯಕ್ತಿ ಅದಾರೆ, ಸೊ ಅದಕ್ಕೆ ಇಲ್ಲಿ ದ ಅಂತ ಬಂದಿದೆ. ದ ಅಂತಾನೆ ಯಾಕೆ ಬಂತು, ಎ ಯಾಕೆ ಬರಲ್ಲ, ಯಾನ್ ಯಾಕೆ ಬರಲ್ಲ, ಇಲ್ಲಿ ಗಮನ ಇಟ್ಟು ಕೇಳಿ. ಇವಾಗ ಇಲ್ಲಿ ನೋಡಿ, ಎ ನಾವು ಯಾವಾಗ ಯೂಸ್ ಮಾಡ್ಬೇಕಂದ್ರೆ ಎ ಮತ್ತು ಆನ್ ನೋಡಿ ಇನ್ಡೆಫಿನೇಟ್ ಆರ್ಟಿಕಲ್ಸ್ ಆಗಿರುತ್ತೆ, ಯಾವುದೇ ರೀತಿ ಸ್ಪೆಸಿಫಿಕ್ ಆಗಿ ಇರಲ್ಲ. ಇವಾಗ ಹಲವಾರು ಪೆನ್ಸ್ಗಳು ಇರುತ್ತೆ, ಆಯ್ತಾ, ಒಂದು ಬುಟ್ಟಿಯಲ್ಲಿ ಪೆನ್ಸ್ ಇರುತ್ತೆ ಅಂತ ಅನ್ಕೊಳ್ಳಿ, ಆಯ್ತಾ. ಆ ಹಲವಾರು ಪೆನ್ಸ್ಗಳಲ್ಲಿ ಯಾವುದೇ ರೀತಿ ಸ್ಪೆಸಿಫಿಕ್ ಆಗಿ ಅದೇ ಒಂದು ಪೆನ್ ಇರಲ್ಲ, ಆಯ್ತಾ. ಸೊ ಅದನ್ನು ನಾವು ಏನಂತೀವಿ, ಇವಾಗ ಎ ಅಂತ ಅಲ್ಲಿ ನಾವು ಬಳಕೆ ಮಾಡ್ತೀವಿ. ಅಂದರೆ ಇವಾಗ ದಿಸ್ ಈಸ್ ಎ ಪೆನ್ ಅಂತ ಅನ್ಕೊಳ್ಳಿ ಇವಾಗ, ಆಯ್ತಾ. ದಿಸ್ ಈಸ್ ಎ ಪೆನ್ ಅಂದರೆ ಆಯ್ತಾ, ಅಂಗಡಿಯಿಂದ ಯಾವುದಾದ್ರೂ ಒಂದು ಪೆನ್ ನಾವು ತಂದಿರುತ್ತೇವೆ ಅಂತ. ಅದೇ ಒಂದು ವೇಳೆ ದಿಸ್ ಈಸ್ ದ ಪೆನ್, ಇಲ್ಲಿ ದ ಅಂತ ಯೂಸ್ ಆಗಿದೆಯಲ್ಲ, ಅಂದ್ರೆ ಸ್ಪೆಸಿಫಿಕ್ ಆಗಿ ಒಂದು ಮೆನ್ಷನ್ ಕೊಡ್ತಾ ಇದೆ, ಅದು ಅರ್ಥ ಕೊಡ್ತಾ ಇದೆ. ಅಂದ್ರೆ ನೋಡಿ, ಸ್ಪೆಸಿಫಿಕ್ ಆಗಿ ಇಲ್ಲಾಂದ್ರೆ ಸ್ಪೆಷಲ್ ಆಗಿ ಕೊಟ್ಟಿರುವ ಪೆನ್ ಆಗಿರುತ್ತೆ, ಆಯ್ತಾ. ಈ ಒಂದು ಪೆನ್ ಸ್ಪೆಷಲ್ ಆಗಿ ಇಲ್ಲಾಂದ್ರೆ ಸ್ಪೆಸಿಫಿಕ್ ಆಗಿ ನನಗೆ ಕೊಟ್ಟಿರುವಂತಹ ಪೆನ್ ಆಗಿರುತ್ತೆ, ಅವಾಗ ನಾವು ದ ಅನ್ನ ಯೂಸ್ ಮಾಡಬೇಕಾಗಿರುತ್ತೆ. ಗೊತ್ತಾಯ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ? ಈ ರೀತಿಯಲ್ಲಿ ನೋಡಿ. ಸೊ ಇವಾಗ ಇಲ್ಲಿ ಎ ಮತ್ತು ಆನ್ ಅನ್ನ ಇನ್ಡೆಫಿನೆಟ್ ಆರ್ಟಿಕಲ್ಸ್ ಅಂತ ನಾವು ಮೆನ್ಷನ್ ಮಾಡಬೇಕು, ಆಯ್ತಾ. ಅಂದ್ರೆ ನೀವು ಇದು ಅರ್ಥ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗ್ಬಿಡುತ್ತೆ ಎ ಯಾವಾಗ ಯೂಸ್ ಮಾಡಬೇಕು, ಆನ್ ಯಾವಾಗ ಯೂಸ್ ಮಾಡಬೇಕು, ದ ಯಾವಾಗ ಯೂಸ್ ಮಾಡ್ಬೇಕಂತ, ಆಯ್ತಾ. ಇವಾಗ ಇಲ್ಲಿ ನೋಡಿ, ಎ ನೋಡಿ ಈಸ್ ಎ ಯೂಸ್ ಬಿಫೋರ್ ವರ್ಡ್ಸ್ ದ್ಯಾಟ್ ಬಿಗೈನ್ ವಿತ್ ಎ ಕಾನ್ಸನೆಂಟ್ ಸೌಂಡ್, ಅಂದ್ರೆ ವ್ಯಂಜನಗಳು ಅಂತ ನಾವು ಕರಿತೀವಿ. ಕಾನ್ಸನೆಂಟ್ ಅಂದ್ರೆ ಇವಾಗ ವ್ಯಂಜನಗಳು 21 ಅಲ್ಫಾಬೆಟ್ಸ್ ಆಗಿರುತ್ತೆ. ಎ ಇ ಐ ಓ ಯು ಇದು ಬಿಟ್ಟು ಇನ್ನುಳಿದಿರುವಂತಹ ಎಲ್ಲ ಅದು ಕಾನ್ಸನೆಂಟ್ ಸೌಂಡ್ಗಳು ಏನಾಗಿರುತ್ತೆ, ವ್ಯಂಜನಗಳು. ಅದು 21 ಅಲ್ಫಾಬೆಟ್ಸ್ ಏನಾಗಿರುತ್ತೆ ಅದು ವ್ಯಂಜನಗಳು, ಅಂದ್ರೆ ಕಾನ್ಸನೆಂಟ್ ಸೌಂಡ್ ನಲ್ಲಿ ಬರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಎ ಕ್ಯಾಟ್, ಎ ಬುಕ್, ಎ ಯೂನಿವರ್ಸಿಟಿ. ನೋಡಿ, ಯೂನಿವರ್ಸಿಟಿ ಅನ್ನೋದು ಏನಾಗುತ್ತೆ ಅಲ್ಲಿ ಯು ನೋಡಿ, ಯೂನಿವರ್ಸಿಟಿ, ಆಯ್ತಾ, ಯು ಅಲ್ಲಿ ಮೆನ್ಷನ್ ಆಗ್ತಾ ಇದೆ, ಅಂದ್ರೆ ಕಾನ್ಸನೆಂಟ್ ಸೌಂಡ್ ಬರ್ತಾ ಇದೆ ಅಲ್ಲಿ. ಅಂದ್ರೆ ಇವಾಗ ಎ ಮತ್ತು ಇ ಮತ್ತು ಐ ಮತ್ತು ಓ ಮತ್ತು ಯು ಏನಿದೆಲ್ಲ, ಇದು ಏನಾದರೂ ಓವೆಲ್ ಸೌಂಡ್ ಬತ್ತಂದ್ರೆ ನಾವು ಆನ್ ಅನ್ನ ಬಳಸಬೇಕು. ಎ ಇ ಐ ಓ ಯು ಬಿಟ್ಟು ಯಾವುದಾದ್ರೂ ಅಂದ್ರೆ ಈ 1 2 3 4 5 ಈ 5 ಅಲ್ಫಾಬೆಟ್ಸ್ ಬಿಟ್ಟು ಇನ್ನುಳಿದಿರುವಂತಹ ಎಲ್ಲ ಅಲ್ಫಾಬೆಟ್ಸ್ ಏನಾಗಿರುತ್ತೆ, ಅದು ಕಾನ್ಸನೆಂಟ್ ಸೌಂಡ್ ಆಗಿರುತ್ತೆ. ಅವಾಗ ನಾವು ಎ ಅನ್ನ ಬಳಕೆ ಮಾಡಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಎ ಕ್ಯಾಟ್ ನೋಡಿ, ಕ್ಯಾಟ್ ಆಯ್ತಾ, ಅದು ಏನಾಗಿರುತ್ತೆ ಕಾನ್ಸನೆಂಟ್ ಸೌಂಡ್ ನಲ್ಲೇ ಬರುತ್ತೆ, ಆಯ್ತಾ. ಎ ಕ್ಯಾಟ್ ಆಗಿರ್ಬೋದು, ಎ ಬುಕ್ ಆಗಿರ್ಬೋದು. ಇಲ್ಲಿ ಯೂನಿವರ್ಸಿಟಿ ಯು ಅಂತ ಇಲ್ಲಿ ಬರ್ತಾ ಇದೆ ಅಂತ ನೀವು ಸೌಂಡ್ ಅಬ್ಸರ್ವ್ ಮಾಡ್ತಿರ್ಬಹುದು. ಅಂದ್ರೆ ಯೂನಿವರ್ಸಿಟಿ ಅಂತ ಬರ್ತಾ ಇದೆ ಇಲ್ಲಿ. ಇವಾಗ ಇಲ್ಲಿ ಸೌಂಡ್ ಏನು ಬರ್ತಾ ಇದೆ, ಯೂನಿವರ್ಸಿಟಿ ಅಂತ ಬರ್ತಾ ಇದೆ.
ಯು ಬರ್ತಾ ಇದೆಯಲ್ಲ, ಅದು ಯಾವ ಒಂದು ಸೌಂಡ್ ಅಂದ್ರೆ ಕಾನ್ಸನೆಂಟ್ ಸೌಂಡ್ ಆಗಿರುತ್ತೆ ಆಯ್ತಾ. ವ್ಯಂಜನಗಳು ಅಂದ್ರೆ ವ್ಯಂಜನಗಳು ಎಷ್ಟು? ಅಲ್ಫಾಬೆಟ್ಸ್ 21. ಇನ್ನು ಉಳಿದಿರುವಂತಹ ಇದು ವೊವೆಲ್ಸ್. ಇವೆಲ್ಲ ಸರ ಇದು ಇಂಗ್ಲಿಷ್ನಲ್ಲಿ ಆಯ್ತಾ. ಎ ಇ ಐ ಓ ಯು ಇದೇನಾಗಿರುತ್ತೆ, ಇದು ಸ್ವರಗಳು, ಓವೆಲ್ಸ್ ಅಂತ ಸೌಂಡ್ ಅಂತ ನಾವು ಕರಿತೀವಿ. ಇವಾಗ ಫಾರ್ ಎಕ್ಸಾಂಪಲ್ ಆಯ್ತಾ, ವಾವೆಲ್ಸ್ ನಲ್ಲಿ ಎಕ್ಸಾಂಪಲ್ ಆ್ಯಂಡ್ ಆ್ಯಪಲ್ ನೋಡಿ, ಆ್ಯಪಲ್. ಇಲ್ಲಿ ಆ್ಯಪಲ್ ನೋಡಿ, ಇಲ್ಲಿ ಏನು ಸೌಂಡ್ ಬರ್ತಾ ಇದೆ? ಇಲ್ಲಿ ನೋಡಿ ಎ ಆ್ಯನ್ ಬರ್ಬೇಕು ಇಲ್ಲಿ ಆಯ್ತಾ. ಅದೇ ರೀತಿ ಎಲಿಫೆಂಟ್ಸ್ ನೋಡಿ, ಎಲಿಫೆಂಟ್ಸ್ ಇದು ಆ್ಯನ್ ಬರ್ಬೇಕಿಲ್ಲಿ. ಅದೇ ರೀತಿ ಇಲ್ಲಿ ಅವರ್ ಇದೆಯಲ್ಲ, ಅವರ್ ಅಂದ್ರೆ ಎಚ್ ಇಲ್ಲಿ ಸೈಲೆಂಟ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ ಎಚ್ ಇಸ್ ದ ಸೈಲೆಂಟ್ ನೋಡಿ, ಅವಾಗ ಏನಾಗುತ್ತೆ? ಮೇಕಿಂಗ್ ಇಟ್ ವೊವೆಲ್ ಸೌಂಡ್ ಇದು ಆಯ್ತಾ. ಇಲ್ಲಿ ನೋಡಿ ಅವರ್ ಬತ್ತಂದ್ರೆ ಏನು ಬರಿಬೇಕು? ಆ್ಯಂಡ್ ಅವರ್. ಅವರ್ ಅಂತ ಬಂದ ತಕ್ಷಣ ನೆನಪಿನಲ್ಲಿ ಇಟ್ಕೊಂಡ್ಬಿಡಿ, ಆ್ಯಂಡ್ ಅವರ್ ಅಂದ್ರೆ ಇಲ್ಲಿ ಎಚ್ ಸೈಲೆಂಟ್ ಆಗುತ್ತೆ. ಇವಾಗ ನಾವು ಯಾವಾಗ ಎ ಮತ್ತು ಆ್ಯನ್ ಅನ್ನ ಬಳಕೆ ಮಾಡ್ಬೇಕಂದ್ರೆ, ಇವಾಗ ನೋಡಿ ಫಾರ್ ಎಕ್ಸಾಂಪಲ್ ಇವಾಗ ನಾನ್ ಸ್ಪೆಸಿಫಿಕ್ ಅಥವಾ ಜನರಲ್ ನೋಡಿ. ಫಾರ್ ಎಕ್ಸಾಂಪಲ್ ಐ ಸಾ ಎ ಡಾಗ್, ಐ ಸಾ ಎ ಡಾಗ್, ನಾನು ಡಾಗ್ ಅನ್ನ ನೋಡಿದೆ. ಸ್ಪೆಸಿಫಿಕ್ ಆಗಿ ಡಾಗ್ ಅನ್ನ ನೋಡಿಲ್ಲ ಆಯ್ತಾ. ಐ ಸಾ ಎ ಡಾಗ್ ಇನ್ ದ ಪಾರ್ಕ್ ಆಯ್ತಾ. ಅಂದ್ರೆ ಐ ಸಾ ಎ ಡಾಗ್ ಇನ್ ದ ಪಾರ್ಕ್. ಇಲ್ಲಿ ನೋಡಿ, ಇಲ್ಲಿ ಯಾವುದೇ ರೀತಿ ಸ್ಪೆಸಿಫಿಕ್ ಆಗಿ ಡಾಗ್ ಮೆನ್ಷನ್ ಆಗಿಲ್ಲ, ಅದೇನಾಗಿದೆ ಜಸ್ಟ್ ಒಂದು ನಾಯಿ ಆಗಿರುತ್ತೆ ಆಯ್ತಾ. ಸ್ಪೆಸಿಫಿಕ್ ಆಗಿ ಒಂದು ನಾಯಿ ಇದೆ ಅಂತ ಅಲ್ಲಿ ಮೆನ್ಷನ್ ಮಾಡಿಲ್ಲ ನಾವು. ಐ ಸಾ ಎ ನಾನು ಒಂದು ಡಾಗ್ ಅನ್ನ ನೋಡಿದೆ ಅಂತ ಆಯ್ತಾ. ಐ ಸಾ ಎ ಡಾಗ್ ಇನ್ ದ ಪಾರ್ಕ್, ನಾನು ಉದ್ಯಾನದಲ್ಲಿ ನಾಯಿಯನ್ನು ನೋಡಿದೆ ಅಂತ. ಅಂದ್ರೆ ಪಾರ್ಕ್ನಲ್ಲಿ ನಾನು ನಾಯಿಯನ್ನು ನೋಡಿದೆ ಅಂತ ಸ್ಪೆಸಿಫಿಕ್ ಆಗಿ ಅವರು ಹೇಳಿಲ್ಲ ಆಯ್ತಾ. ಈ ರೀತಿಯಲ್ಲಿ ಅವಾಗ ನಾವು ಎ ಮತ್ತು ಆ್ಯನ್ ಅನ್ನ ಯೂಸ್ ಮಾಡಬೇಕಾಗಿರುತ್ತೆ ಅಲ್ಲಿ ಆಯ್ತಾ. ಅಂದ್ರೆ ಇವಾಗ ಸ್ಪೆಸಿಫಿಕ್ ಆಗಿ ನಮಗೆ ಗೊತ್ತೇ ಇಲ್ಲ ಅದು, ಎ ಮತ್ತು ಆ್ಯನ್ ಅನ್ನ ಅವಾಗ ನಾವು ಯೂಸ್ ಮಾಡಬೇಕು. ಇನ್ಡೆಫಿನೆಟ್ ಆರ್ಟಿಕಲ್ ಅಂತ ನಾವು ಕರಿತೀವಿ ಆಯ್ತಾ. ಇವಾಗ ನನಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ, ಅದಕ್ಕೆ ಅವಾಗ ನಾವು ಡೆಫಿನೆಟ್ ಆರ್ಟಿಕಲ್ ಅಂದ್ರೆ ನಿನಗೂ ಗೊತ್ತಿದೆ ಲಿಸನರ್ ಆಯ್ತಾ. ಇಲ್ಲಿ ನೋಡಿ ಲಿಸನರ್, ರೀಡರ್ ಅಂದ್ರೆ ನನಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ, ಅವಾಗ ದ ಅನ್ನ ನಾವು ಯೂಸ್ ಮಾಡಬೇಕು. ಅಂದ್ರೆ ಸ್ಪೆಸಿಫಿಕ್ ಆಗಿ ಗೊತ್ತೇ ಇದೆ ನಮಗೆ ಅವಾಗ. ಇಲ್ಲಿ ನೋಡಿ ದ ಈಸ್ ಯೂಸ್ ವೆನ್ ಟು ಸಮಥಿಂಗ್ ಸ್ಪೆಸಿಫಿಕ್, ದ ಅನ್ನ ಯೂಸ್ ಮಾಡಬೇಕಾಗುತ್ತೆ ಡೆಫಿನೆಟ್ ಆರ್ಟಿಕಲ್. ಫಾರ್ ಎಕ್ಸಾಂಪಲ್ ಇವಾಗ ದ ಡಾಗ್, ಇವಾಗ ಅದೇ ಒಂದು ನಾಯಿ, ದ ಡಾಗ್ ಅಂದ್ರೆ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದೆ ನಾನು, ಆ ಒಂದು ನಾಯಿ ಆಯ್ತಾ. ಸ್ಪೆಸಿಫಿಕ್ ಆಗಿ ಆ ಒಂದು ನಾಯಿ ಐ ಸಾ, ನಾನು ನೋಡಿದೆ, ಅದು ಪ್ರೀತಿಯಿಂದ ಇತ್ತು. ಐ ಸಾ ವಾಸ್ ವೆರಿ ಫ್ರೆಂಡ್ಲಿ ಅಂತ. ಈ ರೀತಿ ನಾನು ಏನು ಹೇಳ್ತಾ ಇದ್ದೀನಲ್ಲ, ನಾನು ಸ್ಪೀಕರ್, ನೀವು ಲಿಸ್ನರ್. ನನಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ ಆಯ್ತಾ, ಎಲ್ಲರಿಗೂ ಗೊತ್ತಿದೆ, ನಿನಗೂ ಗೊತ್ತಿದೆ, ನಿನಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಅವಾಗ ನಾನು ಏನು ಹೇಳ್ತೀನಿ? ದ ಡಾಗ್ ಐ ಸಾ ವಾಸ್ ವೆರಿ ಫ್ರೆಂಡ್ಲಿ ಅಂತ. ಅವಾಗ ನಾವು ದ ಅನ್ನ ಯೂಸ್ ಮಾಡಬೇಕಾಗಿರುತ್ತೆ. ಸೊ ಅದಕ್ಕೆ ಇಲ್ಲಿ ಫಾರ್ ಎಕ್ಸಾಂಪಲ್ ಈ ಒಂದು ಪ್ರಶ್ನೆಯಲ್ಲಿ ನೋಡಿ, ಇನ್ ಆ್ಯನ್ ಇಂಟರ್ವ್ಯೂ ಇಲ್ಲಿ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಕ್ಯಾಂಡಿಡೇಟ್ ವಾಸ್ ಆಸ್ಕ್ ಅಬೌಟ್ ಹೀಸ್ ನೇಟಿವ್ ಪ್ಲೇಸ್ ಆಯ್ತಾ. ಕ್ಯಾಂಡಿಡೇಟ್ ಏನಿದೆ ನೋಡಿ, ಸ್ಪೆಸಿಫಿಕ್ ಆಗಿ ಕೇಳ್ತಾ ಇದ್ದಾನೆ ಅಬೌಟ್ ಹೀಸ್ ನೇಟಿವ್ ಪ್ಲೇಸ್, ಅವಾಗ ನಾವು ಇಲ್ಲಿ ದ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಎ ಮತ್ತು ಆ್ಯನ್ ಕೆಲವೊಂದು ಪ್ರಶ್ನೆಗಳದಾವೆ, ಹೇಗೆ ಎಲ್ಲಿ ಯೂಸ್ ಮಾಡಬೇಕಂತ ಇಲ್ಲಿ ಗಮನಿಟ್ಟು ಕೇಳಿ. ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಾಗಿದೆ ಅಂತ ಅನ್ಕೊಂಡಿನಿ. ಇಲ್ಲಿ ಆ್ಯನ್ ನಾವು ಯಾವಾಗ ಯೂಸ್ ಮಾಡಬೇಕು? ಈ ಒಂದು ಸೌಂಡ್ ನಮಗೆ ಬರ್ತಿದ್ರೆ ಅವಾಗ ವೊವೆಲ್ ಸೌಂಡ್ ಅಂತ ನಾವು ಪರಿಗಣಿಸಿ ಅವಾಗ ಏನ್ ಮಾಡಬೇಕು? ಆ್ಯನ್ ಅನ್ನ ಬಳಸಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಎ ಯಾವಾಗ ಬಳಸಬೇಕಂದ್ರೆ ಕಾನ್ಸನೆಂಟ್ ಸೌಂಡ್ ಅಂದ್ರೆ ಈ 5 ಓವೆಲ್ಸ್ ಗಳನ್ನ ಬಿಟ್ಟು 1, 2, 3 ಮತ್ತು 4 ಮತ್ತು 5 ಎ ಇ ಐ ಓ ಯು ಇದು ನೆನಪಿನಲ್ಲಿ ಇಟ್ಕೊಂಡ್ಬಿಡಿ ಆಯ್ತಾ. ಇದು ಬಾಯಟ್ ಮಾಡ್ಕೊಂಡ್ಬಿಡ್ರಿ. ಇದು ಬತ್ತಂದ್ರೆ ಪ್ರಾರಂಭದಲ್ಲಿ ಆ್ಯನ್ ಅನ್ನ ಬಳಸಬೇಕು. ಇವಾಗ ಆಪಲ್ ಆ್ಯನ್, ಅದೇ ರೀತಿ ಎಲಿಫೆಂಟ್ಸ್ ಆಯ್ತಾ ಆ್ಯನ್, ಅದೇ ರೀತಿ ಇಲ್ಲಿ ಹವರ್ ಏನಿದೆಯಲ್ಲ ಇಲ್ಲಿ ಎಚ್ ಸೈಲೆಂಟ್ ಆಗುತ್ತೆ ಆಯ್ತಾ. ಎಚ್ ಸೈಲೆಂಟ್ ಆದ ತಕ್ಷಣ ಏನಾಗುತ್ತೆ? ಇದು ಅವರ್, ಇಲ್ಲಿ ಎ ಯೂಸ್ ಆಗುತ್ತೆ. ಆ್ಯನ್ ಅನ್ನ ಬಳಸಬೇಕು ಆಯ್ತಾ, ಆ್ಯಂಡ್ ಅವರ್ ಅಂತ. ಇಲ್ಲೊಂದು ನಾನು ಪ್ರಶ್ನೆ ನಿಮಗೆ ಬರೆದು ತೋರಿಸ್ತೀನಿ. ಇವಾಗ ಹಿ ಈಸ್ ಡ್ಯಾಶ್, ಓಕೆ, ಹಿ ಈಸ್ ಡ್ಯಾಶ್ ಅನ್ನೋನ್ ಅಂತ ಇದೆ ಅಂತ ಅನ್ಕೊಳ್ಳಿ. ಇವಾಗ ಹಿ ಈಸ್ ಡ್ಯಾಶ್ ಅನ್ನೋನ್ ಗಾಯ್ ನೋಡಿ, ಹಿ ಈಸ್ ಡ್ಯಾಶ್ ಅನ್ನೋನ್ ಗಾಯ್. ಇಲ್ಲಿ ಎ ಬರುತ್ತೋ ಅಥವಾ ಆ್ಯನ್ ಬರುತ್ತೋ ಅಥವಾ ದ ಬರುತ್ತೆ ಅಂದ್ರೆ ಇಲ್ಲಿ ಅಬ್ಸರ್ವ್ ಮಾಡಬೇಕು. ಇಲ್ಲಿ ಅನ್ನೋನ್ ಅಂತ ಇದೆ. ಅನ್ನೋನ್ ಅಂದ್ರೆ ಏನು? ಓವೆಲ್ ಸೌಂಡ್. ಇಲ್ಲಿ ನೋಡಿ ಎ ಬರುತ್ತೆ. ಓವೆಲ್ ಸನ್ನಲ್ಲಿ ಏನು ಬರಿಬೇಕು? ಆ್ಯನ್ ಅನ್ನ ಬಳಕೆ ಮಾಡಬೇಕು. ಆ್ಯನ್, ಹಿ ಈಸ್ ಆ್ಯನ್ ಅನ್ನೋನ್ ಗಾಯ್ ಅಂತ ಈ ರೀತಿಯಲ್ಲಿ.
ಅದೇ ರೀತಿ ಶಿ ಈಸ್ ಡ್ಯಾಶ್ ಎಜುಕೇಟೆಡ್ ಪರ್ಸನ್. ಓಕೆ, ಪರ್ಸನ್ ಅಂತ. ಅವಾಗ ಇಲ್ಲಿ ಎಜುಕೇಟೆಡ್ ಆಯ್ತಾ, ಇಲ್ಲಿ ಎ ಉಚ್ಚಾರ ಆಗ್ತಾ ಇದೆ, ಸೌಂಡ್ ಅಬ್ಸರ್ವ್ ಮಾಡಬೇಕು, ಎ ಉಚ್ಚಾರ ಆಗ್ತಾ ಇದೆ, ಅವಾಗ ಇಲ್ಲಿ ಆ್ಯನ್ ಅನ್ನ ಬಳಕೆ ಮಾಡಬೇಕು ಈ ರೀತಿಯಲ್ಲಿ. ಅದೇ ರೀತಿ ಫಾರ್ ಎಕ್ಸಾಂಪಲ್ ಇನ್ನೊಂದು ನಾನು ಇಲ್ಲಿ ನಿಮಗೆ ಪ್ರಶ್ನೆ ತೋರಿಸ್ತೀನಿ. ದಿಸ್ ಈಸ್ ನೋಡಿ, ದಿಸ್ ಈಸ್ ಡ್ಯಾಶ್ ಯೂನಿಫಾರ್ಮ್. ಓಕೆ, ಇಲ್ಲಿ ಇವಾಗ ಎ ಬರುತ್ತೋ ಅಥವಾ ಆ್ಯನ್ ಬರುತ್ತೋ ಹೇಳಿ ನೋಡೋಣ. ಅಂದ್ರೆ ದಿಸ್ ಈಸ್ ಡ್ಯಾಶ್ ಯೂನಿಫಾರ್ಮ್. ಇಲ್ಲಿ ನೋಡಿ ಯೂನಿಫಾರ್ಮ್ ಅಬ್ಸರ್ವ್ ಮಾಡಿ, ಇಲ್ಲಿ ಯು ಬರ್ತಾ ಇದೆ ಆಯ್ತಾ, ಇಲ್ಲಿ ಯು ಬರ್ತಾ ಇದೆ ಅಥವಾ ಯ ಬರ್ತಾ ಇದೆ. ಯೂನಿಫಾರ್ಮ್ ಓವೆಲ್ ಸೌಂಡ್ ಇದೆಯೋ ಅಥವಾ ಕಾನ್ಸನೆಂಟ್ ಸೌಂಡ್ ಬರ್ತಾ ಇದೆ ಅಬ್ಸರ್ವ್ ಮಾಡಬೇಕು ಆಯ್ತಾ. ಯು ಬರ್ತಾ ಇದೆ, ಇಲ್ಲಿ ಯು ಬರ್ತಾ ಇತ್ತಂದ್ರೆ ಇಲ್ಲಿ ನೋಡಿ, ಇವಾಗ ಯೂನಿವರ್ಸಿಟಿ ಯು ಬರ್ತಾ ಇದೆ ಅಂದ್ರೆ ಅದು ಕಾನ್ಸನೆಂಟ್ ಸೌಂಡ್ ಆಗಿರುತ್ತೆ, ಅವಾಗ ನಾವು ಎ ಬಳಕೆ ಮಾಡಬೇಕು ಆಯ್ತಾ, ಎ ಬರುತ್ತೆ ಇಲ್ಲಿ, ಗೊತ್ತಾಯ್ತಾ. ಅದೇ ರೀತಿ ಫಾರ್ ಎಕ್ಸಾಂಪಲ್ ಇನ್ನೊಂದು ಇಲ್ಲಿ ನಾನು ನಿಮಗೆ ಪ್ರಶ್ನೆ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಇವಾಗ ಯು ಆರ್ ಡ್ಯಾಶ್ ಇಂಟೆಲಿಜೆಂಟ್ ಆಯ್ತಾ, ಯು ಆರ್ ಡ್ಯಾಶ್ ಇಂಟೆಲಿಜೆಂಟ್ ಬಾಯ್. ಇಲ್ಲಿ ಇಂಟೆಲಿಜೆಂಟ್ ಅನ್ನೋದು ನೋಡಿ, ಇನ್ ಇಂಟೆಲಿಜೆಂಟ್ ಅಬ್ಸರ್ವ್ ಮಾಡಿ, ಇನ್ ಅಂದ್ರೆ ಏನು, ಇಲ್ಲಿ ನೋಡಿ ಈ ಓವೆಲ್ ಸೌಂಡ್ ಬರ್ತಾ ಇದೆ, ಅವಾಗ ಇಲ್ಲಿ ನಾವು ಆ್ಯನ್ ಅನ್ನ ಬಳಕೆ ಮಾಡಬೇಕಾಗುತ್ತೆ ಆಯ್ತಾ. ಯು ಆರ್ ಆ್ಯನ್ ಇಂಟೆಲಿಜೆಂಟ್ ಬಾಯ್ ಅಂತ ಈ ರೀತಿಯಲ್ಲಿ ಆಯ್ತಾ, ಅರ್ಥ ಮಾಡ್ಕೊಳ್ಳಿ. ಈ ರೀತಿಯಲ್ಲಿ ನಾವು ಈ ಒಂದು ಪ್ರಶ್ನೆಗೆ ಆನ್ಸರ್ ಮಾಡಬೇಕಾಗಿರುತ್ತೆ. ಮತ್ತು ಇನ್ನೊಂದು ದ ನಾವು ಯೂಸ್ ಮಾಡುವಾಗ, ದ ಅನ್ನ ನಾವು ಯೂಸ್ ಮಾಡುವಾಗ ಯಾವುದೇ ರೀತಿ ಕಂಟ್ರಿ ಮುಂದೆ ದ ಬರಂಗಿಲ್ಲ ಆಯ್ತಾ. ಇವಾಗ ಫಾರ್ ಎಕ್ಸಾಂಪಲ್ USA ಆಯ್ತಾ, USA ಮುಂದೆ ದ ಅಂತ ಬರುತ್ತೆ, ಯಾಕಂದ್ರೆ USA ಅನ್ನೋದು ಒಂದು ಸಂಸ್ಥೆ ಆಗಿರುತ್ತೆ, ಅಂದ್ರೆ ಒಂದು ಗುಂಪು ಆಗಿರುತ್ತೆ ಆಯ್ತಾ. USA ಮುಂದೆ ಒನ್ಲಿ ದ ಬರುತ್ತೆ, ಇನ್ನು ಉಳಿದಿರುವಂಥ ಎಲ್ಲ ಕಂಟ್ರಿ ಮುಂದೆ ದ ಬರಂಗಿಲ್ಲ, ನೆನಪಲ್ಲಿ ಇಟ್ಕೊಂಡು ಬಿಡ್ರಿ ಆಯ್ತಾ. ಇದು ಅದೇ ರೀತಿ ಇದೆ, ಫ್ಯಾಕ್ಟ್ ಇದೆ ಅದು ಆಯ್ತಾ. ಇವಾಗ ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ ಅಂತ ಇದು ಒಂದು ಗ್ರೂಪ್ ಸಂಸ್ಥೆ ಆಗಿರುತ್ತೆ, ಸೊ ಅದಕ್ಕೆ ಇಲ್ಲಿ ದ ಅಂತ ಬರುತ್ತೆ ಇಲ್ಲಿ ಆಯ್ತಾ. ಅದೇ ರೀತಿ ಇಂಡಿಯಾ ಆಗಿರ್ಬೋದು, ಚೀನಾ ಆಗಿರ್ಬೋದು, ಅದರ ಮುಂದೆ ಬರಂಗಿಲ್ಲ, ದ ಅಂತ ಬರಂಗಿಲ್ಲ. ಯಾವಾಗಲೂ ದ ಯಾವಾಗ ಬರುತ್ತೆ ಅಂದ್ರೆ ಸ್ಪೆಸಿಫಿಕ್ ಆಗಿ ಒಂದು ಗ್ರೂಪ್ ಆಗಿರ್ಬೇಕು ಅದೊಂದು. ಇವಾಗ ಹೇಗೆ ಹಲವಾರು ಪೆನ್ನಲ್ಲಿ ಒಂದೇ ಪೆನ್ ಆಗಿರುತ್ತಲ್ಲ, ರೆಡ್ ಪೆನ್ ಅಥವಾ ಬ್ಲೂ ಪೆನ್ ಆಗಿರುತ್ತಲ್ಲ, ಅದಕ್ಕೆ ದ ಬ್ಲೂ ಪೆನ್, ದ ಗ್ರೀನ್ ಪೆನ್, ದ ರೆಡ್ ಪೆನ್, ಆ ರೀತಿ ಸ್ಪೆಸಿಫಿಕ್ ಆಗಿ ಗೊತ್ತಿರಬೇಕು, ಅಂದಾಗ ಅದು ಒಂದು ಅರ್ಥ ಕೊಡುತ್ತೆ. ದ ಅಂತ ನಾವು ಯೂಸ್ ಮಾಡಬೇಕು. ಲ್ಯಾಂಗ್ವೇಜ್ ಮುಂದೆ ದ ಬರಂಗಿಲ್ಲ ಆಯ್ತಾ. ಇವಾಗ ಫಾರ್ ಎಕ್ಸಾಂಪಲ್ ಐ ಸ್ಪೀಕ್ ದ ಇಂಗ್ಲಿಷ್, ಅದರ ಮುಂದೆ ಬರಂಗಿಲ್ಲ, ಅಂದ್ರೆ ಐ ಸ್ಪೀಕ್ ದ ಇಂಗ್ಲಿಷ್, ಇದರ ಮುಂದೆ ದ ಬರಂಗಿಲ್ಲ, ಇದು ರಾಂಗ್ ಸ್ನೇಹಿತರೆ ಆಯ್ತಾ. ನೀವು ಐ ಸ್ಪೀಕ್ ಇಂಗ್ಲಿಷ್ ಅಷ್ಟೇ ಅದು ಆಯ್ತಾ. ಅದೇ ರೀತಿ ರೋಡ್ ಮುಂದೆ ಆಗಿರಬಹುದು, ನೇಮ್ಸ್ ಮುಂದೆ ಮತ್ತು ಸಿಟೀಸ್ ಮುಂದೆ ದ ಬರಂಗಿಲ್ಲ, ಇದು ನೆನಪಿನಲ್ಲಿ ಇಟ್ಕೊಂಡ್ಬಿಡಿ. ಯಾವಾಗ ದ ಬರುತ್ತೆ ಅಂದ್ರೆ ನದಿಯ ಮುಂದೆ ಆಗಿರಬಹುದು, ಅಂದ್ರೆ ನದಿಗಳು ಇರುತ್ತಲ್ಲ, ದ ಯಮುನಾ ಆಗಿರಬಹುದು, ದ ಬುಕ್ಸ್ ಆಗಿರಬಹುದು, ದ ನ್ಯೂಸ್ ಪೇಪರ್ ಆಗಿರಬಹುದು, ದ ಕ್ಲಾಸ್ ಆಗಿರಬಹುದು, ದ ಕ್ಯಾನಿಮಲ್ಸ್ ಆಗಿರಬಹುದು, ದ ಹಾರ್ಸ್ ಆಗಿರಬಹುದು, ದ ಡಾಗ್ಸ್, ದ ಮೇನ್ ಮುಂದೆ ನೋಡಿ, ಮೇನ್ ಮುಂದೆ ದ ಬರಂಗಿಲ್ಲ, ಮತ್ತೆ ಅದೇ ರೀತಿ ವುಮೆನ್ ಮುಂದೆ ದ ಬರಂಗಿಲ್ಲ. ಇದಷ್ಟು ನೆನಪಿನಲ್ಲಿ ಇಟ್ಕೊಂಡ್ಬಿಡಿ ಸಾಕು ಆಯ್ತಾ. ದ ಎಲ್ಲೆಲ್ಲಿ ಬರುತ್ತೆ ಎಲ್ಲೆಲ್ಲ ಅಂತ. ಕಾನ್ಸನೆಂಟ್ ಸೌಂಡ್ ಮತ್ತು ಓವೆಲ್ ಸೌಂಡ್ ಅಬ್ಸರ್ವ್ ಮಾಡ್ಬೇಕು ನೋಡಿ, ಮತ್ತೇನಿಲ್ಲ. ಆ್ಯನ್ ಯಾವಾಗ ನಾವು ಬಳಕೆ ಮಾಡ್ಬೇಕಂದ್ರೆ ಇದಷ್ಟು ನೀವು ನೆನಪಿನಲ್ಲಿ ಇಟ್ಕೊಂಡ್ಬಿಡಿ ನೋಡಿ. AEIOU ಇದು ನೆನಪಿನಲ್ಲಿ ಇಟ್ಕೊಂಡ್ಬಿಡಿ. ಯಾಕೆಂದ್ರೆ ಇವಾಗ ಒಂದು ಪ್ರಶ್ನೆ ಕೊಟ್ಟಿದಾರಂದ್ರೆ ಅದರ ಹಿಂದ್ಗಡೆ ಏನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇವಾಗ ಇಲ್ಲಿ ಕ್ಯಾಂಡಿಡೇಟ್ ಅಂತ ಇಲ್ಲಿ ಸ್ಪೆಸಿಫಿಕ್ ಆಗಿ ಬರ್ತಾ ಇದೆ, ಅದಕ್ಕೆ ಇಲ್ಲಿ ದ ಅಂತ ಯೂಸ್ ಮಾಡಿದ್ದಾರೆ ಆಯ್ತಾ. ಇವಾಗ ನಾನು ನಿಮಗೆ ಹೇಳಿದ್ದೆ ಜಸ್ಟ್ ಏನು, ಇಲ್ಲಿ ನೋಡಿ, ಹಿ ಈಸ್ ಡ್ಯಾಶ್ ಅನ್ನೋನ್ ಗಾಯ್, ಅದರ ಮುಂದಗಡೆ ಸೆಂಟೆನ್ಸ್ ಅಬ್ಸರ್ವ್ ಮಾಡಬೇಕು, ಯಾವ ಒಂದು ಕಾನ್ಸನೆಂಟ್ ಸೌಂಡ್ ಬರ್ತಾ ಇದೆಯೋ ಅಥವಾ ಓವೆಲ್ ಸೌಂಡ್ ಬರ್ತಾ ಇದೆ ಅಂತ ನೋಡ್ಕೋಬೇಕು. ಇಲ್ಲಿ ಅನ್ನೋನ್ ಅಂದ್ರೆ ಇಲ್ಲಿ ಅಂತ ಬರ್ತಾ ಇದೆ, ಇಲ್ಲಿ ನೋಡಿ ಅಂತ ಬಂದ ತಕ್ಷಣ ಆ್ಯನ್ ಯೂಸ್ ಮಾಡಬೇಕು. ಈ ರೀತಿಯಲ್ಲಿ ಈ ಒಂದು ಅಲ್ಫಾಬೆಟ್ಸ್ ಉಚ್ಚಾರಣೆ ಕೊಡ್ತಾ ಇತ್ತಂದ್ರೆ ಅವಾಗ ನಾವು ಓವೆಲ್ ಸೌಂಡ್ ಅನ್ನ ಪರಿಗಣಿಸಿ ಅವಾಗ ನಾವು ಆ್ಯನ್ ಅನ್ನ ಬಳಕೆ ಮಾಡಬೇಕು, ಇಷ್ಟೇ, ಮತ್ತೇನಿಲ್ಲ. ಇನ್ನು ಉಳಿದಿರುವಂತಹ ಈ 5 ಅಲ್ಫಾಬೆಟ್ಸ್ಗಳು ಬಿಟ್ಟು ಇನ್ನು 21
ಅಲ್ಫಾಬೇಟ್ಸ್ಗಳು ಇರುತ್ತಲ್ಲ ಅವೆಲ್ಲ ಕಾನ್ಸನೆಂಟ್ ಸೌಂಡ್ ಆಗಿರುತ್ತೆ. ಅವಾಗ ನಾವು ಎ ಅನ್ನು ಬಳಕೆ ಮಾಡಬೇಕು. ಸೌಂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ಬೇರೆ ಬೇರೆ ಪ್ರಶ್ನೆಗಳು ನೋಡೋಣ ಬನ್ನಿ ಸ್ನೇಹಿತರೆ. ಇಲ್ಲಿ ಅಬ್ಸರ್ವ್ ಮಾಡಿ ಕೆಲವೊಂದು ಪ್ರಶ್ನೆಗಳದಾವೆ. ಇಲ್ಲಿ ಡ್ಯಾಶ್, ಇಲ್ಲಿ ಡ್ಯಾಶ್, ಇಲ್ಲಿ ಡ್ಯಾಶ್ ಅಬ್ಸರ್ವ್ ಮಾಡ್ತಾ ಇರಿ. ಇಲ್ಲಿ ನೋಡಿ ಮೇನ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರುತ್ತೆ. ರಿವರ್ಸ್ ಆರ್ ಡ್ಯಾಶ್ ಕೊಟ್ಟಿದ್ದಾರೆ, ಇಂಪಾರ್ಟೆಂಟ್ ರಿಸೋರ್ಸ್ ಆಫ್ ಎನರ್ಜಿ. ಇಲ್ಲಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಬೇಕು. ಇಲ್ಲಿ ಆ್ಯನ್ ಏನಿದಿಲ್ಲ ಇದರ ಹಿಂದ್ಗಡೆ ಇವಾಗ ಇಲ್ಲಿ ಆನ್ ಅಂತ ಆನ್ಸರ್ ಕೊಟ್ಬಿಟ್ಟಿದ್ದಾರೆ ಆಯ್ತಾ. ಇಲ್ಲಿ ನೋಡಿ, ಇವಾಗ ಇಲ್ಲಿ ಇಂಪಾರ್ಟೆಂಟ್ ಇಮ್ ಅಂದ್ರೆ ಇವಾಗ ನಾನು ಏನು ಹೇಳಿದೆ, ಓವೆಲ್ ಸೌಂಡ್ ಏನು, ಎ ಇ ಐ, ಅದೇ ರೀತಿ ಓ ಮತ್ತು ಯು ಅಂದರೆ ಈ 5 ಅಲ್ಫಾಬೇಟ್ಸ್ಗಳು ಏನಿದೆ ಓವೆಲ್ ಸೌಂಡ್ ಆಗಿರುತ್ತೆ. ಇವಾಗ ಇಂಪಾರ್ಟೆಂಟ್ ಇದು ಇ ನಲ್ಲಿ ಏನಾಗ್ತಾ ಇದೆ, ಓವೆಲ್ಸ್ ಅಂದರೆ ಸೌಂಡ್ ಬರ್ತಾ ಇದೆ ಓವೆಲ್ಸ್ನಲ್ಲಿ. ಇಲ್ಲಿ ಆ್ಯನ್ ಅನ್ನು ಯೂಸ್ ಮಾಡಬೇಕು. ಅಂದರೆ ರಿವರ್ಸ್ ಆರ್ ಆ್ಯನ್ ಇಂಪಾರ್ಟೆಂಟ್ ರಿಸೋರ್ಸ್ ಆಫ್ ಎನರ್ಜಿ. ನೋಡಿ, ಓವೆಲ್ಸ್ಗಳು ನೆನಪಲ್ಲಿ ಇಟ್ಕೋಬೇಕು ಅಷ್ಟೇ. ಎ ಇ, ಓಕೆ, ಎ ಇ ಐ ಓ ಯು, ಇದು 5 ಅಲ್ಫಾಬೇಟ್ಸ್ಗಳನ್ನು ನೀವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಈ 5 ಅಲ್ಫಾಬೇಟ್ಸ್ಗಳು ಬಿಟ್ಟು ಇನ್ನು ಉಳಿದಿರುವಂತಹ 21 ವ್ಯಂಜನಗಳು ಅಂದರೆ ಕಾನ್ಸನೆಂಟ್ ಸೌಂಡ್ಗಳಾಗಿರುತ್ತೆ ಅದು ಆಯ್ತಾ. ಅದು ಎ ನಲ್ಲಿ ನಾವು ಬರೀಬೇಕಾಗಿರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಕೆಳಗಡೆ ಇನ್ನೊಂದು ಪ್ರಶ್ನೆ ಇದೆ ನೋಡಿ, ಸಿದ್ಧಾರ್ಥ ವಾಸ್ ಬರ್ನ್ ಆ್ಯಸ್ ಎ ಕಿಂಗ್ ಅಂತ ಇದೆ. ಇವಾಗ ಇಲ್ಲಿ ಎ ಯಾಕೆ ಬಂತು? ಇವಾಗ ಇಲ್ಲಿ ನೋಡಿ, ಕಿಂಗ್ ಅಂತ ಇದೆ, ಇದು ಕಾನ್ಸನೆಂಟ್ ಸೌಂಡ್ ಬರುತ್ತೆ ಆಯಿತಾ. ಇದು ಕಾನ್ಸನೆಂಟ್ ಸೌಂಡ್. ಇಲ್ಲಿ ಆ್ಯಸ್ ಎ ಅನ್ನೋದು ಅದು ಓವೆಲ್ನಲ್ಲಿ ಬರುತ್ತೆ, ಆ್ಯಸ್ ಎ ಅಂತ ಆಯಿತಾ. ಅದರ ಮುಂದುಗಡೆ ಎ ಅಂತ ಇದೆ. ಇಲ್ಲಿ ಎ ಕಿಂಗ್ ಅಂತ ಏನಿದೆಯಲ್ಲ ಇದು ಕಾನ್ಸನೆಂಟ್ ಸೌಂಡ್ ಆಗಿರುತ್ತೆ ಕಿಂಗ್ ಅನ್ನೋದು. ಸೊ ಅದಕ್ಕೆ ಇಲ್ಲಿ ಎ ಅಂತ ಬರುತ್ತೆ. ಸಿದ್ಧಾರ್ಥ ವಾಸ್ ಬರ್ನ್ ಆ್ಯಸ್ ಎ ಕಿಂಗ್ ಈ ರೀತಿಯಲ್ಲಿ. ಇವಾಗ ವ್ಯಂಜನ ಅಂದರೆ ಕಾನ್ಸನೆಂಟ್ದೊಂದಿಗೆ ಪ್ರಾರಂಭದಲ್ಲಿ ಆಗಿದೆ ಕಿಂಗ್ ಅನ್ನೋದು, ಅದಕ್ಕೆ ಅಲ್ಲಿ ಎ ಬರುತ್ತೆ. ಅದೇ ಸ್ವರದೊಂದಿಗೆ ಅಂತ ಬಂದಿದ್ರೆ ಇವಾಗ ಅಲ್ಲಿ ಆ್ಯನ್ ಬರ್ತಿತ್ತು. ಸ್ವರಧ್ವನಿದೊಂದಿಗೆ ಬಂದಿತ್ತಂದರೆ ಸೌಂಡ್, ಅಲ್ಲಿ ಇವಾಗ ಕಿಂಗ್ ಇದೆ ಕಾನ್ಸನೆಂಟ್ ಸೌಂಡ್ನಲ್ಲಿ ಬರುತ್ತೆ. ಕೆ ಅನ್ನೋದೇನು ಒಂದು ವ್ಯಂಜನ ಅಕ್ಷರ ಅದು. ಅಂದರೆ ಇವಾಗ ಎ ಇ ಐ ಓ ಯು ಇದರಲ್ಲಿ ಬರಂಗಿಲ್ಲ, ಅದು ಕಿಂಗ್ ಅನ್ನೋದು ಏನು ಒಂದು ವ್ಯಂಜನಾಕ್ಷರ ಅದು. ಸೊ ಹೀಗೆ ಕೆ ಅನ್ನೋದು ಒಂದು ವ್ಯಂಜನಾಕ್ಷರ. ಸೊ ಸ್ವರದೊಂದಿಗೆ ಪ್ರಾರಂಭ ಆಗೋದಿಲ್ಲ. ಸೊ ಅದಕ್ಕೆ ಇಲ್ಲಿ ಅಂತಾನೆ ಬರುತ್ತೆ. ಅರ್ಥ ಆಯ್ತಾ? ಇಲ್ಲಿ ಇವಾಗ 3ನೇ ಪ್ರಶ್ನೆ ಅಬ್ಸರ್ವ್ ಮಾಡಿ. ಆಕ್ಸಿಜನ್ ಈಸ್ ಡ್ಯಾಶ್ ಬೇಸಿಕ್ ನೀಡ್ ಆಫ್ ಆಲ್ ಲಿವಿಂಗ್ ಬಿಗಿನಿಂಗ್ಸ್. ಇವಾಗ ಇಲ್ಲಿ ನೋಡಿ, ಇಲ್ಲಿ ಆಕ್ಸಿಜನ್ ಅನ್ನೋದು ಏನಿದೆ ನಿಮಗೂ ಗೊತ್ತಿದೆ ನನಗೂ ಗೊತ್ತಿದೆ, ಬೇಸಿಕ್ ಆಗಿ ನೀಡ್ ಬೇಕದು ಆಯಿತಾ. ಸೊ ದ ಅನ್ನ ಅಂದರೆ ಡೆಫಿನೆಟ್ ಆರ್ಟಿಕಲ್ ಆಗಿರುತ್ತೆ. ಅದು ಡೆಫಿನೆಟ್ ನಿಮಗೂ ಗೊತ್ತಿದೆ ನನಗೂ ಗೊತ್ತಿದೆ. ಡೆಫಿನೆಟ್ ಅಂದರೆ ದ ಅನ್ನ ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಬೇಸಿಕ್ ಆಗಿ ಅದು ಆಕ್ಸಿಜನ್ ನಮಗೆ ಬೇಕು, ನಿಮಗೂ ಗೊತ್ತಿದೆ ನನಗೂ ಗೊತ್ತಿದೆ, ಅದಕ್ಕೆ ಇಲ್ಲಿ ದ ಬರುತ್ತೆ. ಅದೇ ರೀತಿ 4ನೇ ಪ್ರಶ್ನೆ ನೋಡಿ, ಮೌಂಟ್ ಎವರೆಸ್ಟ್ ಈಸ್ ಡ್ಯಾಶ್ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್. ನೋಡಿ, ದ ಯಾಕೆ ಬಂತಂದರೆ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್ ಎಲ್ಲರಿಗೂ ಗೊತ್ತಿದೆ, ನನಗೂ ಗೊತ್ತಿದೆ ನಿಮಗೂ ಗೊತ್ತಿದೆ, ಅದಕ್ಕೆ ಇಲ್ಲಿ ದ ಬರುತ್ತೆ. ಮೈ ಫಾದರ್ ಈಸ್ ಎ ಮ್ಯೂಸಿಷಿಯನ್. ಇಲ್ಲಿ ಮ್ಯೂಸಿಷಿಯನ್ ಏನಿದೆಯಲ್ಲ ಅದೊಂದು ಕಾನ್ಸನೆಂಟ್ ಸೌಂಡ್ನಲ್ಲಿ ಬರುತ್ತೆ. ಸೊ ಅದಕ್ಕೆ ಇಲ್ಲಿ ಎ ಬರುತ್ತೆ, ಇದು ಕಾನ್ಸನೆಂಟ್ ಸೌಂಡ್ ಆಯಿತಾ. ಮೈ ಫಾದರ್ ಈಸ್, ಆ್ಯನ್ ಬರಲ್ಲ, ಅಲ್ಲಿ ಎ ಬರುತ್ತೆ. ಆ್ಯನ್ ಯಾಕೆ ಬರಲ್ಲ? ಅಲ್ಲಿ ಎ ಆಗಿರ್ಬೋದು, ಇ ಆಗಿರ್ಬೋದು, ಐ ಆಗಿರ್ಬೋದು, ಓ ಮತ್ತು ಯು ಅಲ್ಲಿ ಬರಂಗಿಲ್ಲ. ಸೊ ಈ ರೀತಿಯಲ್ಲಿ. ಇಲ್ಲಿ 6ನೇ ಪ್ರಶ್ನೆ ನೋಡಿ, ರಣಜಿತಾ ಗಾಟ್ ಫಸ್ಟ್ ಪ್ರೈಸ್ ಇನ್ ದ ಸಿಂಗಿಂಗ್ ಕಾಂಪಿಟೇಷನ್. ಇಲ್ಲಿ ರಣಜಿತಾ ಅವರು ಫಸ್ಟ್ ಪ್ರೈಸ್ ಪಡೆದುಕೊಂಡಿದ್ದಾರೆ, ನನಗೂ ಗೊತ್ತಿದೆ ನಿಮಗೂ ಗೊತ್ತಿದೆ ಆಯಿತಾ, ಸಂಗೀತ ಸ್ಪರ್ಧೆಯಲ್ಲಿ ಸಿಂಗಿಂಗ್ ಕಾಂಪಿಟೇಷನಲ್ಲಿ. ಸೊ ಅದಕ್ಕೆ ದ ಅನ್ನ ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಕಾಳಿದಾಸ ಈಸ್ ಕಾಲ್ಡ್ ಶೇಕ್ಸ್ಪಿಯರ್ ಆಫ್ ಇಂಡಿಯಾ. ಇಲ್ಲಿ ನೋಡಿ, ಕಾಳಿದಾಸ ಈಸ್ ಕಾಲ್ಡ್ ಶೇಕ್ಸ್ಪಿಯರ್ ಆಫ್ ಇಂಡಿಯಾ, ನನಗೂ ಗೊತ್ತಿದೆ ನಿಮಗೂ ಗೊತ್ತಿದೆ. ಸೊ ಅದಕ್ಕೆ ಇಲ್ಲಿ ದ ಅನ್ನ ನಾವು ಯೂಸ್ ಮಾಡಿದ್ದೇವೆ ಅಷ್ಟೇ, ಮತ್ತೇನಲ್ಲ ಇದರೊಳಗೆ. ಇಲ್ಲಿ ನೋಡಿ, ಇವಾಗ ದೇರ್ ಈಸ್ ಆ್ಯನ್, ಇಲ್ಲಿ ಆ್ಯನ್ ಯಾಕೆ ಬಂದಿದೆ? ಓವೆಲ್ ಆಯಿತಾ, ಇಲ್ಲಿ ಇನ್ ದ ಕೌ. ಇಲ್ಲಿ ನೋಡಿ, ಇವಾಗ ಎ ಆಗಿರ್ಬೋದು, ಇ ಆಗಿರ್ಬೋದು, ಐ ಆಗಿರ್ಬೋದು, ಓ ಆಗಿರ್ಬೋದು, ಯು ಅದು ನೆನಪಿನಲ್ಲಿ ಇಟ್ಕೊಳ್ಳಿ. ಅಲ್ಲಿ ಓ ಅಂತ ಬಂದಿದೆ, ಅದಕ್ಕೆ ಅಲ್ಲಿ ಆ್ಯನ್ ಬಂದಿದೆ. 9ನೇ ಪ್ರಶ್ನೆ, ಮಿಸ್ಟರ್ ಮಂಜುನಾಥ್ ಈಸ್ MA ಡಿಗ್ರಿ ಹೋಲ್ಡರ್. ಅಲ್ಲಿ MA ಎಮ್ ಅಂದ ತಕ್ಷಣ ಅಲ್ಲಿ ಉಚ್ಚಾರ ಬರುತ್ತೆ ಅಲ್ಲಿ. ಸೊ ಅದಕ್ಕೆ ಅಲ್ಲಿ
ಆ್ಯನ್ ಬರುತ್ತೆ ಅಷ್ಟೇ. ಇವಾಗ ಮೈ ಫಾದರ್ ಈಸ್ MBBA ಡಾಕ್ಟರ್. MBBA ನೋಡಿ ಅಬ್ಸರ್ವ್ ಮಾಡಿ ಸೌಂಡ್. MBBA ಅಂದರೆ ಇ ಮತ್ತು ಎಮ್ ಅಲ್ಲಿ ಉಚ್ಚಾರ ಆಗ್ತಾ ಇದೆ. ಸೊ ಅದಕ್ಕೆ ಇಲ್ಲಿ ಆ್ಯನ್ ಅನ್ನು ನಾವು ಬಳಸಬೇಕು ಅಷ್ಟೇ, ಮತ್ತೇನಿಲ್ಲ ಇದರೊಳಗೆ. ಐ ನೀಡ್ ಕಪ್ ಆಫ್ ಟೀ ನೌ. ನೋಡಿ ಕಪ್ ಅಂತ ಏನಿದೆಯಲ್ಲ ಅದು ಕಾನ್ಸನೆಂಟ್ ಸೌಂಡ್ ಆಗಿರುತ್ತೆ, ಅಲ್ಲಿ ಕೆ ಬರುತ್ತೆ, ಅದಕ್ಕೆ ಎ ಅಂತ ಬರುತ್ತೆ ಅಷ್ಟೇ. ಸೊ ಗೊತ್ತಾಯ್ತಾ ಇವಾಗ ಯೂಸ್ ಪ್ರಾಪರ್ ಆರ್ಟಿಕಲ್ ಯಾವ ರೀತಿಯಲ್ಲಿ ನಾವು ದ ಮತ್ತು ಎ ಮತ್ತು ಆ್ಯನ್ ಅನ್ನು ಬಳಕೆ ಮಾಡಬೇಕು. ಯೂಸ್ ಪ್ರಾಪರ್ ಆರ್ಟಿಕಲ್ ಈ ಒಂದು ಪ್ರಶ್ನೆಯಲ್ಲಿ. ಇವಾಗ ಈ ಒಂದು ಪ್ರಶ್ನೆ ಆಯಿತು. ಇವಾಗ ಈ ಒಂದು ಪ್ರಶ್ನೆ ರೀಅರೇಂಜ್ ದ ಫಾಲೋಯಿಂಗ್ ಸೆಗ್ಮೆಂಟ್ ಇನ್ ಟು ದ ಮೀನಿಂಗ್ಫುಲ್ ಸೆಂಟೆನ್ಸ್. ಈ ಒಂದು ಪ್ರಶ್ನೆಗೆ ಆನ್ಸರ್ ಹೇಗೆ ಮಾಡಬೇಕು. ಯಾವುದೇ ಒಂದು ಪ್ರಶ್ನೆ ಕೇಳಿ ವಾರ್ಷಿಕ ಪರೀಕ್ಷೆಯಲ್ಲಿ ಆರಾಮಾಗಿ ನಾವು ಆನ್ಸರ್ ಮಾಡಬಹುದು. ಅದೇ ರೀತಿ ಇಲ್ಲಿ ಯೂಸ್ ವರ್ಬ್ ಅಗ್ರಿ ವಿತ್ ದ ಸಬ್ಜೆಕ್ಟ್ ಈ ಒಂದು ಪ್ರಶ್ನೆ ಮತ್ತು ಈ ಒಂದು ಪ್ರಶ್ನೆ ನೋಡೋಣ ಬೇಗ. ನೋಡಿ ಇಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ, ಪ್ಲೇಸ್ ಕೊಟ್ಟಿದ್ದಾರೆ, ಡೆಮೋಕ್ರಸಿ ಕೊಟ್ಟಿದ್ದಾರೆ, ಆ್ಯಂಡ್ ಇಂಪಾರ್ಟೆಂಟ್ ಇನ್ ರೂಲ್ ದ ಮೀಡಿಯಾ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಕೊಟ್ಟಿಲ್ಲ, ಅವರು ಹಿಂದೆ ಮುಂದೆ ಕೊಟ್ಟಿದ್ದಾರೆ, ನಾವು ಕರೆಕ್ಟ್ ಮಾಡಿ ಬರಿಬೇಕಾಗಿರುತ್ತೆ. ಸೊ ಇಲ್ಲಿ ಆನ್ಸರ್ ಇದೆ ಇಲ್ಲಿ ಆಯಿತಾ. ನಾನು ನಿಮಗೆ ಹೇಳ್ಕೊಡ್ತೀನಿ, ಯಾವುದೇ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಶ್ನೆ ಕೊಡಲಿ ನಾವು ಹೇಗೆ ಆನ್ಸರ್ ಮಾಡಬೇಕಂದ್ರೆ ಮೊದಲಿಗೆ ಐಡೆಂಟಿ ದ ಸಬ್ಜೆಕ್ಟ್ ಆಯಿತಾ. ನಾವು ಮೊದಲಿಗೆ ಐಡೆಂಟಿಫೈ ಮಾಡಬೇಕು ಸಬ್ಜೆಕ್ಟ್ ಯಾವುದಿದೆ ಅಂತ, ಆಮೇಲೆ ಫೈಂಡ್ ಮಾಡಬೇಕು ವರ್ಬ್ ಯಾವುದಿದೆ ಅಂತ, ಆಮೇಲೆ ಆಬ್ಜೆಕ್ಟ್ ಯಾವುದಿದೆ ನೋಡಬೇಕು, ಆಮೇಲೆ ಪ್ಲೇಸ್ ಅದಕ್ಕೆ ಕರೆಕ್ಟ್ಲಿ ಯಾವುದು ಅರ್ಥ ನೀಡ್ತಾ ಇದೆ ನೋಡಬೇಕು ಅಷ್ಟೇ. ಈ 4 ಗಮನದಲ್ಲಿ ಇಡಬೇಕು ನೋಡಿ, ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಮತ್ತು ಒಂದು ಪ್ಲೇಸ್ ಕೊಡುವ ಒಂದು ಕರೆಕ್ಟ್ಲಿ ಅರ್ಥ ಅಷ್ಟೇ, ಮತ್ತೇನಿಲ್ಲ ಇದರೊಳಗೆ. ಇವಾಗ ಫಾರ್ ಎಕ್ಸಾಂಪಲ್ ಇದೇ ಒಂದು ಪ್ರಶ್ನೆ ಅಲ್ಲ, ಅದು ಪ್ಲೇಸ್ ಡೆಮೋಕ್ರಸಿ ಆ್ಯಂಡ್ ಇಂಪಾರ್ಟೆಂಟ್ ಇನ್ ರೂಲ್ ದ ಮೀಡಿಯಾ ಅಂತ ಇದೆ ಇಲ್ಲಿ ಆಯಿತಾ. ಇಲ್ಲಿ ಗಮನ ಇಟ್ಟು ಕೇಳಿ. ಇವಾಗ ಇಲ್ಲಿ ಏನಂದಿದ್ದಾರೆ, ಐಡೆಂಟಿಫೈ ದ ಸಬ್ಜೆಕ್ಟ್. ಮೊದಲಿಗೆ ನಾವು ಐಡೆಂಟಿಫೈ ಮಾಡಬೇಕು ಇದರೊಳಗೆ ಸಬ್ಜೆಕ್ಟ್ ಯಾವುದು. ಸಬ್ಜೆಕ್ಟ್ ಅನ್ನೋದು ಒಂದು ನಮ್ಮದು ದ ಮೀಡಿಯಾ ಆಯಿತಾ. ದ ಮೀಡಿಯಾ ಒಂದೇದು ಬರುತ್ತೆ ಇಲ್ಲಿ. ಸೊ ಒಂದೇದು ಆನ್ಸರ್ ದ ಮೀಡಿಯಾ ಅಂತ, ಇದು ಸಬ್ಜೆಕ್ಟ್ ಆಗಿರುತ್ತೆ ಆಯಿತಾ. ವರ್ಬ್ ಯಾವುದು ಇದರೊಳಗೆ ಆಯಿತಾ. ವರ್ಬ್ ನಮಗೆ ಇದು ಪ್ಲೇಸ್. ಅಂದರೆ ಪ್ಲೇಸ್ ಅನ್ನೋದು ಏನಿದೆ, ಪ್ಲೇಸ್ ಅನ್ನೋದು ಒಂದು ಐಡೆಂಟಿ ದ ಆ್ಯಕ್ಷನ್ ಆಯಿತಾ. ದ ಮೀಡಿಯಾ ಪ್ಲೇಸ್ ಆಯಿತಾ, ಇದು ಎರಡನೇದಾಗಿರುತ್ತೆ ಆಯಿತಾ. ಒಂದನೇದು ದ ಮೀಡಿಯಾ ಪ್ಲೇಸ್, ನೋಡಿ ದ ಮೀಡಿಯಾ ಪ್ಲೇಸ್ ಈ ರೀತಿ ಬರಿಬೇಕು. ಅದೇ ರೀತಿ ಇಲ್ಲಿ ಆಬ್ಜೆಕ್ಟ್ ಯಾವುದು ನಮಗೆ ಇವಾಗ ಇಲ್ಲಿ ಆ್ಯನ್ ಇಂಪಾರ್ಟೆಂಟ್ ಅಂದರೆ ಆಬ್ಜೆಕ್ಟ್ ಅಂದರೆ ಫಿಗರ್ ಔಟ್ ಆಫ್ ದ ಆ್ಯಕ್ಷನ್, ಅದಕ್ಕೆ ಎಫೆಕ್ಟಿಂಗ್ ಕೊಡುವಂತಹ ಒಂದು ಫಿಗರ್ ಯಾವುದಂದರೆ ಆ್ಯನ್ ಇಂಪಾರ್ಟೆಂಟ್. ಇದು ಮೂರನೇದಾಗಿರುತ್ತೆ. ಇಲ್ಲಿ ನೋಡಿ ದ ಮೀಡಿಯಾ ಪ್ಲೇಸ್ ಆ್ಯನ್ ಇಂಪಾರ್ಟೆಂಟ್, ದ ಮೀಡಿಯಾ ಪ್ಲೇಸ್ ಆ್ಯನ್ ಇಂಪಾರ್ಟೆಂಟ್ ಇದು ಆಯಿತಾ. ಅದೇ ರೀತಿ ಇಲ್ಲಿ ಪ್ಲೇಸ್ ಅಂತ ಅಂದಿದ್ದಾರೆ, ಪ್ಲೇಸ್ ಕರೆಕ್ಟ್ಲಿ ಅದಕ್ಕೆ ಅರ್ಥ ಕೊಡಬೇಕು. ಇವಾಗ ಇಲ್ಲಿ ನೋಡಿ ರೂಲ್ ಇನ್ ಡೆಮೋಕ್ರಸಿ ಆಯಿತಾ. ರೂಲ್ 4ನೇದು, ಇದು 5ನೇದು, ಇದು 6ನೇದು ಆಯಿತಾ. ಇಲ್ಲಿ ನೋಡಿ ಇವಾಗ ಆ್ಯನ್ ಇಂಪಾರ್ಟೆಂಟ್ ರೂಲ್ ಇನ್ ಡೆಮೋಕ್ರಸಿ ಆಯಿತಾ. ಈ ರೀತಿಯಲ್ಲಿ ನಾವು ಆನ್ಸರ್ ಮಾಡಬೇಕಾಗಿರುತ್ತೆ. ಇಲ್ಲಿ ಕೆಲವೊಂದು ಪ್ರಶ್ನೆಗಳದಾವೆ, ಆನ್ಸರ್ ನೋಡೋಣ ಬನ್ನಿ ಸ್ನೇಹಿತರೆ. ಇಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳು ಅದಾವೆ ಆಯಿತಾ. ಇಲ್ಲಿ ಕೆಲವೊಂದು ಪ್ರಶ್ನೆಗಳು ನೋಡಿ, ಕ್ಯಾನಲ್ಸ್ ವೆಲ್ ನೆಟ್ವರ್ಕ್ ಆಯಿತಾ, ಚೈನೀಸ್ ಡೆವಲಪ್ಡ್ ಅಂತ ಇಲ್ಲಿ ಹಿಂದೆ ಮುಂದೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸಬ್ಜೆಕ್ಟ್ ಯಾವ್ದು ಬರುತ್ತೆ, ಚೈನೀಸ್ ಆಯಿತಾ. ಚೈನೀಸ್ ಅದರ ಉದ್ದೇಶ ಏನಾಗಿತ್ತು, ಆಬ್ಜೆಕ್ಟ್ ಆಯಿತಾ. ಮೊದಲಿಗೆ ಏನು ಹೇಳಿದೆ ನಾನು, ಸಬ್ಜೆಕ್ಟ್ ನೋಡಬೇಕು, ವರ್ಬ್ ನೋಡಬೇಕು, ಆಬ್ಜೆಕ್ಟ್ ನೋಡಬೇಕು, ಆಮೇಲೆ ಅದಕ್ಕೆ ಹೊಂದಾಣಿಕೆ ಆಗಿರುವಂತಹ ಸ್ವಲ್ಪ ಇಲ್ಲಿ ಪ್ಲೇಸ್ ಅಂತ ಕೊಟ್ಟಿದ್ದೇನೆ, ಅದಕ್ಕೆ ಹೊಂದಾಣಿಕೆ ಆಗಿರುವಂತಹ ಕರೆಕ್ಟಾಗಿ ಸೂಟ್ ಆಗಿರುವಂತಹ ಒಂದು ಪ್ಲೇಸನ್ನು ನಾವು ಹುಡುಕಬೇಕಾಗಿರುತ್ತೆ. ಇಲ್ಲಿ ಇವಾಗ ನೋಡಿ ಚೈನೀಸ್ ಆಯಿತಾ, ಚೈನೀಸ್ ಡೆವಲಪ್ಡ್ ಎ ವೆಲ್ ನೆಟ್ವರ್ಕ್ಡ್ ಕ್ಯಾನಲ್ಸ್ ಅಂತ ಆಯಿತಾ. ಚೈನೀಸ್ ಡೆವಲಪ್ಡ್ ಅದಕ್ಕೆ ಹೊಂದಾಣಿಕೆ ಆಗುವಂತಹ ಆಯಿತಾ ವೆಲ್ ನೆಟ್ವರ್ಕ್ಡ್ ಕ್ಯಾನಲ್ಸ್ ಅಂತ ಈ ರೀತಿಯಲ್ಲಿ. ಅದೇ ರೀತಿ ಇಲ್ಲೊಂದು ಪ್ರಶ್ನೆ ಇದೆ, ಬ್ಯಾಟ್ಸ್ ಆರ್ ದ ಮೋಸ್ಟ್ ಫ್ಯಾಸಿನೇಟಿಂಗ್ ಆ್ಯನಿಮಲ್ಸ್ ಅಂತ ಈ ರೀತಿಯಲ್ಲಿ. ಅದೇ ರೀತಿ ಇಲ್ಲೊಂದು ಪ್ರಶ್ನೆ ಇದೆ, ಇಲ್ಲಿ ದ ಕ್ಯಾಟ್ಸ್ ಫಸ್ಟ್ ಈ ರೀತಿ ಎಲ್ಲ ಕೊಟ್ಟಿದ್ದಾರೆ ಆಯಿತಾ. ಸೊ ಇದಕ್ಕೆ ಆನ್ಸರ್ ನೋಡಿ, ದ ಕ್ಯಾಟ್ಸ್ ವರ್ ಫಸ್ಟ್ ಡೊಮೆಸ್ಟಿಕ್ ಏನ್ಷಂಟ್ ಈಜಿಪ್ಟಿಯನ್ಸ್ ಅಂತ ಇಷ್ಟೇ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಇಲ್ಲೊಂದು ಪ್ರಶ್ನೆ ನೋಡಿ, ದ ಲೈಫ್ ಆಫ್ ರೂರಲ್ ವುಮೆನ್ ಹ್ಯಾಸ್ ಚೇಂಜ್ ದ ಸೈಕಲಿಂಗ್ ಈ ರೀತಿ. ಅದೇ ರೀತಿ ದ ಲೇಬರ್ಸ್ ಹ್ಯಾವ್ ಸ್ಟಾರ್ಟೆಡ್ ಗೋವಿಂಗ್ ಹೋಮ್ ಅಂತ ಈ ರೀತಿಯಲ್ಲಿ
ಅದೇ ರೀತಿ ಇಲ್ಲೊಂದು ಪ್ರಶ್ನೆ ಇದೆ ನೋಡಿ, ವಿ ಮಸ್ಟ್ ಫಾಲೋ ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಂತ. ಆಯಿತಾ, ಈ ಒಂದು ಪ್ರಶ್ನೆಗೆ ಇಷ್ಟೇ ಆನ್ಸರ್ ಮಾಡಬೇಕು. ಆಯಿತಾ, ಏನು ಗಮನಿಸಬೇಕು ನಾವು, ಒನ್ಲಿ ಇಲ್ಲಿ ಸಬ್ಜೆಕ್ಟ್ ನೋಡಬೇಕು, ಆಮೇಲೆ ವರ್ಬ್ ನೋಡಬೇಕು, ಆಮೇಲೆ ಕರೆಕ್ಟ್ಲಿ ಕೊಡುವಂತಹ ಅದಕ್ಕೆ ಅಬ್ಜೆಕ್ಟ್ ನೋಡಬೇಕು, ಅದಕ್ಕೆ ಕರೆಕ್ಟ್ಲಿ ಕೊಡುವಂತಹ ಸೆಂಟೆನ್ಸ್ ಇರುತ್ತೆ, ಪ್ಲೇಸ್ ಆಗಿರಬಹುದು, ಯಾವುದೇ ಒಂದು ಸೆಂಟೆನ್ಸ್ ಅಂದರೆ ಒಂದು ಕಂಟೆಂಟನ್ನು ಒಳಗೊಂಡಿರುತ್ತದೆ, ಅದಕ್ಕೆ ನೀವು ಕೂಡಿಸಿ ಬರೀಬೇಕಾಗಿರುತ್ತೆ, ಇಷ್ಟೇ, ಮತ್ತೇನಿಲ್ಲ. ಸೊ ಇವಾಗ ನೆಕ್ಸ್ಟ್ ಕ್ವಶನ್ ಯಾವುದು, ಇವಾಗ ಇಲ್ಲಿ ನೋಡಿ ಯಾವ ಕ್ವಶನ್ ಅಂದರೆ ಇಲ್ಲಿ ಚೂಸ್ ದ ರೈಟ್ ವರ್ಬ್ ದ್ಯಾಟ್ ಅಗ್ರಿ ವಿತ್ ದ ಸಬ್ಜೆಕ್ಟ್. ಈ ಒಂದು ಪ್ರಶ್ನೆಗೆ ಆನ್ಸರ್ ಹೇಗೆ ಮಾಡಬೇಕಂದ್ರೆ ವಾಸ್ ವರ್ ಅಂತ ಕೊಟ್ಟಿರ್ತಾರೆ, ಅವರೇ ಕೊಟ್ಟಿರ್ತಾರೆ, ಯಾವುದಾದ್ರೂ ಒಂದು ಬರೀಬೇಕಾಗಿರುತ್ತೆ, ರೈಟ್ ವರ್ಬ್ ಬರಿಬೇಕು ನಾವು. ಆಯ್ತಾ, ದ್ಯಾಟ್ ಅಗ್ರಿ ವಿತ್ ದ ಸಬ್ಜೆಕ್ಟ್ ಜೊತೆಗೆ. ಸೊ ಈ ಒಂದು ಪ್ರಶ್ನೆಗೆ ಆನ್ಸರ್ ಹೇಗೆ ಮಾಡಬೇಕಂದ್ರೆ ಬನ್ನಿ ನೋಡೋಣ ಸ್ನೇಹಿತರೆ. ಈ ಒಂದು ಪ್ರಶ್ನೆಗೆ ಆನ್ಸರ್ ಹೇಗೆ ಮಾಡಬೇಕಂದ್ರೆ ಇಲ್ಲಿ ನೋಡಿ, ಇಲ್ಲಿ ದ ನಂಬರ್ ಅಂತ ಇದೆ, ಆಯ್ತಾ, ಆಫ್ ಡ್ರಾಪ್ಸ್, ಇಲ್ಲಿ ವಾಸ್ ಬರುತ್ತಾ ಅಥವಾ ವರ್ ಬರುತ್ತೆ, ಇಲ್ಲಿ ಕ್ವಿಟ್ ಲಾರ್ಜ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಆಯಿತಾ, ಇಲ್ಲಿ ಪ್ರಾರಂಭದಲ್ಲಿ ದ ನಂಬರ್ ಅಂತ ಕೊಟ್ಟಿದ್ದಾರೆ. ಆಯಿತಾ, ದ ನಂಬರ್ ಅನ್ನೋದು ಏನಿದೆ ಅದೊಂದು ಸಿಂಗ್ಯುಲರ್ ಆಗಿರುತ್ತೆ. ಆಯಿತಾ, ದ ನಂಬರ್ ಅನ್ನೋದು. ಸೊ ಅದಕ್ಕೆ ಇಲ್ಲಿ ವರ್ ಬರಲ್ಲ, ಇಲ್ಲಿ ವಾಸ್ ಬರುತ್ತೆ. ವಾಸ್ ಯಾಕೆ ಬರುತ್ತೆ ಸರ್, ವರ್ ಬರಲ್ಲ ಯಾಕೆಂದರೆ ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಇಲ್ಲಿ ಗಮನ ಇಟ್ಟು ಕೇಳಿ ಸ್ವಲ್ಪ. ಇಲ್ಲಿ ನೋಡಿ, ಸಿಂಗ್ಯುಲರ್ ಮತ್ತು ಇಲ್ಲಿ ಪ್ಲೂರಲ್ ಸಬ್ಜೆಕ್ಟ್ನಲ್ಲಿ ನೆಟ್ಕೊಳ್ಳಿ. ಸಿಂಗ್ಯುಲರ್ ಯಾವಾಗ ನಾವು ಯೂಸ್ ಮಾಡಬೇಕಂದ್ರೆ ಇಲ್ಲಿ ಒನ್ ಪರ್ಸನ್, ಪ್ಲೇಸ್, ಥಿಂಗ್ಸ್ ಆರ್ ಐಡಿಯಾದಲ್ಲಿ. ಫಾರ್ ಎಕ್ಸಾಂಪಲ್ ದ ನಂಬರ್ ಅನ್ನೋದು ಒಂದೇ ಅಂದರೆ ಸಿಂಗ್ಯುಲರ್ ಆಗಿರುತ್ತೆ ಅದು. ಆಯಿತಾ, ಇಲ್ಲಿ ಪ್ಲೂರಲ್ನಲ್ಲಿ ಯೂಸ್ ಯಾವಾಗ ಮಾಡಬೇಕಂದ್ರೆ ಮೋರ್ ದೆನ್ ಒನ್, ಅಂದರೆ ಒನ್ಕ್ಕಿಂತ ಅತಿ ಹೆಚ್ಚು. ಎಕ್ಸಾಂಪಲ್ ಎ ನಂಬರ್, ಈ ರೀತಿಯಲ್ಲಿ. ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ನೋಡಿ, ಸಿಂಗ್ಯುಲರ್ದಲ್ಲಿ ನಾವು ನೋಡಿ ದ ನಂಬರ್ ಆಫ್ ಡ್ರಾಪ್ಸ್ ಅಂತ ಏನಿದಿಲ್ಲ, ಇಲ್ಲಿ ವಾಸ್ ಅಂತ ಬರೀಬೇಕು, ಕ್ವಿಟ್ ಲಾರ್ಜ್. ಇಲ್ಲಿ ದ ನಂಬರ್ ಈಸ್ ಎ ಸಿಂಗ್ಯುಲರ್ ಆಗಿರುತ್ತೆ, ಸೊ ನಾವು ಯೂಸ್ ಮಾಡಬೇಕು ವಾಸ್, ಇಷ್ಟೇ. ಆಯಿತಾ, ಸೊ ಪ್ರಾರಂಭದಲ್ಲಿ ದ ನಂಬರ್ ಅನ್ನೋದು ಏನಿದೆ ಅದು ಸಿಂಗ್ಯುಲರ್ ಆಗಿರುತ್ತೆ. ಅದೇ ರೀತಿ ಇಲ್ಲಿ ಪ್ಲೂರಲ್ನಲ್ಲಿ ನೋಡಿ ಎ ನಂಬರ್ ಆಫ್ ಡ್ರಾಪ್ಸ್ ಇತ್ತಂದರೆ ನಾವು ನಂಬರ್ಸ್ ಅಂತ ಬಂದರೆ ನಾವು ವರ್ ಅಂತ ಇಲ್ಲಿ ಬರಿತಿದ್ದೀವಿ, ಅಷ್ಟೇ. ಆಯಿತಾ, ಸೊ ಇಲ್ಲಿ ನೋಡಿ ಎ ನಂಬರ್ ಅನ್ನೋದು ಒಂದು ಪ್ಲೂರಲ್ ಆಗಿರುತ್ತೆ ಇಲ್ಲಿ, ಸೊ ಇಲ್ಲಿ ನಾವು ವರ್ ಯೂಸ್ ಮಾಡಬೇಕಾಗಿರುತ್ತೆ. ಟ್ರಿಕ್ಸ್ ಟು ಐಡೆಂಟಿಫೈ ನೋಡಿ, ದ ನಂಬರ್ ಈಸ್ ಸಿಂಗ್ಯುಲರ್ ಆಗಿರುತ್ತೆ, ಅದಕ್ಕೆ ನಾವು ಒನ್ ಸ್ಪೆಸಿಫಿಕ್ ಟೋಟಲ್ ಆಗಿರುತ್ತೆ ಅದು. ಆಯಿತಾ, ಅದಕ್ಕೆ ರೆಫರ್ಸ್ ಟು ಒನ್ ಸ್ಪೆಸಿಫಿಕ್ ಟೋಟಲ್, ದ ಸಿಂಗ್ಯುಲರ್ ಆಗಿರುತ್ತೆ. ಅದೇ ರೀತಿ ಎ ನಂಬರ್ ಈಸ್ ಪ್ಲೂರಲ್ ಆ್ಯಂಡ್ ರೆಫರ್ಸ್ ಟು ಸರ್ವೈಲ್ ಇಂಡಿವಿಜುವಲ್, ಸರ್ವೈಲ್ ಇಂಡಿವಿಜುವಲ್ ಆಗಿರುತ್ತೆ ಅದು, ಆರ್ ಐಟಮ್ಸ್ ಅದರ ಮೇಲೆ. ಆಯಿತಾ, ಸೊ ಇಲ್ಲಿ ನೋಡಿ, ಇವಾಗ ನೋಡಿ ಮೇನ್ ನಾವು ಏನು ನೆನಪಿನಲ್ಲಿ ಇಟ್ಕೋಬೇಕಂದ್ರೆ ವರ್ಬ್ ಅಗ್ರಿಮೆಂಟ್ ನೋಡಬೇಕು. ಆಯಿತಾ, ಸೊ ಇಲ್ಲಿ ನೋಡಿ ಐಡೆಂಟಿ ದ ಸಬ್ಜೆಕ್ಟ್ ಮಾಡಬೇಕು, ಇಲ್ಲಿ ಇಗ್ನೋರ್ ದ ಪ್ರಪೋಸಿಷನಲ್ ಮಾಡಬೇಕು, ಮ್ಯಾಚ್ ದ ವರ್ಬ್ ಟು ದ ಸಬ್ಜೆಕ್ಟ್, ಮ್ಯಾಚ್ ಮಾಡಬೇಕು ವರ್ಬ್ ಜೊತೆ ವಿತ್ ಸಬ್ಜೆಕ್ಟ್ ಜೊತೆ. ಇಲ್ಲಿ ನೋಡಿ, ಇಲ್ಲಿ ನೆನಪಿನಲ್ಲಿ ಇಟ್ಕೊಳ್ಳಿ, ಇಲ್ಲೊಂದು ಪ್ರಶ್ನೆ ಇದೆ, ಒನ್ ಆಫ್ ಮೈ ಸ್ಟೂಡೆಂಟ್ಸ್, ಇಲ್ಲಿ ವಾಸ್ ಅಂತ ಇಲ್ಲಿ ಕೊಟ್ಟಿದ್ದೇನೆ. ಆಯಿತಾ, ಇಲ್ಲಿ ನೋಡಿ, ಇಲ್ಲಿ ಫೆಲಿಸ್ಟೇಟೆಡ್ ಇನ್ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತ ಇದೆ. ಸ್ನೇಹಿತರೆ ಇಲ್ಲಿ ಅಬ್ಸರ್ವ್ ಮಾಡಿ, ಫೋಕಸ್ ಆನ್ ದ ಮೇನ್ ಸಬ್ಜೆಕ್ಟ್ ಏನು, ಒನ್ ಆಫ್ ಮೈ ಸ್ಟೂಡೆಂಟ್ಸ್ ಅಂತ ಏನಿದಿಲ್ಲ, ಒನ್ ಆಫ್ ಮೈ ಸ್ಟೂಡೆಂಟ್. ಆಯಿತಾ, ದ ಮೇನ್ ಸಬ್ಜೆಕ್ಟ್ ಈಸ್ ಒನ್ ಅನ್ನೋದೇನು ಅದು ಸಿಂಗ್ಯುಲರ್ ಆಗಿರುತ್ತೆ, ಒನ್ ಅನ್ನೋದು. ಇಲ್ಲಿ ಇಗ್ನೋರ್ ಮಾಡಬೇಕು ಪ್ರಪೋಸಿಷನಲ್ ಆಫ್ ಮೈ ಸ್ಟೂಡೆಂಟ್ ಅಂತ ಏನಿದಿಲ್ಲ, ಆಫ್ ಮೈ ಸ್ಟೂಡೆಂಟ್, ಇದು ಇಗ್ನೋರ್ ಮಾಡಬೇಕು. ಆಯಿತಾ, ಇಗ್ನೋರ್ ಮಾಡಿ ಇಲ್ಲಿ ಚೂಸ್ ದ ಸಿಂಗ್ಯುಲರ್ ವರ್ಬ್, ಮ್ಯಾಚ್ ದ ವರ್ಬ್ ಸಿಂಗ್ಯುಲರ್ ವಿತ್ ದ ಸಬ್ಜೆಕ್ಟ್. ಇಲ್ಲಿ ಒನ್ ಅನ್ನೋದು ಏನಿದೆ ಅದೊಂದು ಸಿಂಗ್ಯುಲರ್ ಆಗಿರುತ್ತೆ. ಆಯಿತಾ, ಸಿಂಗ್ಯುಲರ್, ಸೊ ಅದಕ್ಕೆ ಇಲ್ಲಿ ಸಿಂಗ್ಯುಲರ್ ಆಗಿದ್ದರಿಂದ ಇಲ್ಲಿ ವಾಸ್ ಬರುತ್ತೆ, ಇಷ್ಟೇ, ಮತ್ತೇನಿಲ್ಲ ಇಲ್ಲಿ. ಆಯಿತಾ, ಎಲ್ಲಿ ವಾಸ್ ಬರುತ್ತೆ, ವರ್ ಬರುತ್ತೆ, ಗೊತ್ತಾಯ್ತಾ. ಅದೇ ರೀತಿ ಇಲ್ಲೊಂದು ಕ್ವಶನ್ ಇದೆ ನೋಡಿ, ಅರ್ನ್ಯುಮಾ ಹ್ಯಾವ್ ಬೀನ್ ಎ ನ್ಯಾಷನಲ್ ವಾಲಿಬಾಲ್ ಪ್ಲೇಯರ್ ಅಂತ ಇಲ್ಲಿ ಒಂದು ಪ್ರಶ್ನೆ ಇದೆ. ಆಯಿತಾ, ಇಲ್ಲಿ ನಾವು ಮೊದಲಿಗೆ ಸಬ್ಜೆಕ್ಟ್ ಐಡೆಂಟಿಫಿಕೇಶನ್ ಮಾಡಬೇಕು. ಸಬ್ಜೆಕ್ಟ್ ಯಾವುದರೊಳಗೆ ಇದೆ, ಅರ್ನ್ಯುಮಾ ಅನ್ನೋದು ಒಂದು ವಿಚ್ ಈಸ್ ಅ ಸಿಂಗ್ಯುಲರ್ ಆಗಿರುತ್ತೆ, ಅದೊಂದು ಸಿಂಗ್ಯುಲರ್ ಆಗಿದೆ, ಒಬ್ಬರೇ ಆದರೆ ಅವರು. ವರ್ಬ್ ಅಗ್ರಿಮೆಂಟ್ ನೋಡಬೇಕು. ಆಯಿತಾ, ಅರ್ನ್ಯುಮಾ ಈಸ್ ಅ ಸಿಂಗ್ಯುಲರ್ ಆಗಿರುತ್ತೆ ಅದು. ಆಯಿತಾ, ಅದೇ ರೀತಿ ಇಲ್ಲಿ ವರ್ಬ್ ನಾವು ಯಾವ್ದು ಯೂಸ್ ಮಾಡಬೇಕಂದ್ರೆ ಸಿಂಗ್ಯುಲರ್ ಇದ್ದಾಗ ಹ್ಯಾಸ್ ಅನ್ನ ಯೂಸ್ ಮಾಡಿ. ಆಯಿತಾ, ನೆನಪಿನಲ್ಲಿ ಇಟ್ಕೊಳ್ಳಿ. ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ, ಇಲ್ಲಿ ವೇಟ್ ಮಾಡಿ. ಇಲ್ಲಿ ನೋಡಿ, ಅರ್ನ್ಯುಮಾ ಹ್ಯಾಸ್ ಬೀನ್ ಎ ನ್ಯಾಷನಲ್ ವಾಲಿಬಾಲ್ ಪ್ಲೇಯರ್ ಅಂತ, ಇದು ಈ ರೀತಿಯಲ್ಲಿ ಬರೀಬೇಕು. ಮೊದಲಿಗೆ ನಾವು ಐಡೆಂಟಿಫಿಕೇಶನ್ ದ ಸಬ್ಜೆಕ್ಟ್ ಮಾಡಬೇಕು, ಸಿಂಗ್ಯುಲರ್ ಅಥವಾ ಪ್ಲೂರಲ್ ಯಾವುದಿದೆ ಅಂತ ನೋಡ್ಕೋಬೇಕು, ಆಮೇಲೆ ಮ್ಯಾಚ್ ದ ವರ್ಬ್ ಜೊತೆ ನಾವು ಮಾಡಬೇಕು. ಇವಾಗ ಇಲ್ಲಿ
ಹ್ಯಾಸ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಇಲ್ಲಿ ಒಬ್ಬರೇ ಅದಾರೆ, ಅರ್ನಿಮಾನ್ ಅವರು ಸಿಂಗ್ಲರ್ ಆಗಿದೆ. ಸಿಂಗ್ಲರ್ಗೆ ನಾವು ಹ್ಯಾಸ್ ಅನ್ನ ಯೂಸ್ ಮಾಡಬೇಕಾಗಿರುತ್ತೆ. ಅದೇ ರೀತಿ ಪ್ಲೂರಲ್ಗೆ ನಾವು ಹ್ಯಾವ್ ಅನ್ನ ಯೂಸ್ ಮಾಡಬೇಕಾಗುತ್ತೆ ಅಷ್ಟೇ. ಇಲ್ಲಿ ನೋಡಿ ಸಿಂಗ್ಲರ್ ಹಿ ಶಿ ಈಟ್ ಅಂತ ಬತ್ತಂದ್ರೆ ಸಿಂಗ್ಲರ್ ನಲ್ಲಿ ಹ್ಯಾಸ್ ಅಂತ ಯೂಸ್ ಮಾಡಬೇಕು. ಸಿಂಗ್ಲರ್ ನಲ್ಲಿ ಒಬ್ಬರೇ ಪರ್ಸನ್ ಇದ್ರೆ ಅಥವಾ ಏನಾದರೂ ಒಂದೇ ಅರ್ಥ ಕೊಡ್ತಿದ್ದರೆ ಹ್ಯಾಸ್ ಅನ್ನ ಯೂಸ್ ಮಾಡಬೇಕು. ಅದೇ ರೀತಿ ಎರಡಕ್ಕಿಂತ ಹೆಚ್ಚು ಪ್ಲೂರಲ್ ಅವಾಗ ದೇ ಅಥವಾ ವಿ ಅಥವಾ ಯು ಆ ರೀತಿಯಲ್ಲಿ ಇತ್ತಂದ್ರೆ ನಾವು ಹ್ಯಾವ್ ಅನ್ನ ಯೂಸ್ ಮಾಡಬೇಕು. ಅದೇ ರೀತಿ ಇವಾಗ ಯು ಹ್ಯಾವ್ ಅಂತ ಹೇಳ್ತಿರ್ತಾರಲ್ಲ, ಅಂದ್ರೆ ಯು ಹ್ಯಾವ್ ಅಥವಾ ವಿ ಹ್ಯಾವ್, ಅದೇ ರೀತಿ ದೇ ಹ್ಯಾವ್ ಅವರು, ಈ ರೀತಿಯಲ್ಲಿ ಅವರು, ನಾವು, ನೀವು, ಈ ರೀತಿಯಲ್ಲಿ. ಅದೇ ರೀತಿ ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ, ರಾಕೇಶ್ ಆ್ಯಂಡ್ ರಮೇಶ್ ಆರ್ ಗುಡ್ ಫ್ರೆಂಡ್ಸ್ ಅಂತ ಇಲ್ಲಿ ಪ್ರಶ್ನೆ ಇದೆ. ಇಲ್ಲಿ ಆರ್ ಅಂತಾನೆ ಯಾಕೆ ಬಂತು ಆಯ್ತಾ? ಇಲ್ಲಿ ನೋಡಿ ಆರ್ ಅಂತಾನೆ ಯಾಕೆ ಬಂತಂದ್ರೆ ಇಲ್ಲಿ ರಾಕೇಶ್ ಮತ್ತು ರಮೇಶ್ ಇಲ್ಲಿ ಇಬ್ಬರು ಅದಾರೆ. ಐಡೆಂಟಿ ದ ಸಬ್ಜೆಕ್ಟ್, ಸಬ್ಜೆಕ್ಟ್ ಅಂದ್ರೆ ಯಾರು? ರಾಕೇಶ್ ಮತ್ತು ರಮೇಶ್. ಸಿಂಗ್ಯುಲರ್ ಇದೆಯೋ ಅಥವಾ ಪ್ಲೂರಲ್ ಇದೆಯೋ ನೋಡ್ಬೇಕು ಮೊದಲಿಗೆ ಆಯ್ತಾ. ಸಬ್ಜೆಕ್ಟ್ ನಲ್ಲಿ ಐಡೆಂಟಿಫೈ ಮಾಡಬೇಕು. ಇಲ್ಲಿ ನೋಡಿ ರಾಕೇಶ್ ಮತ್ತು ರಮೇಶ್ ಇಬ್ಬರು ಜನ ಅದಾರೆ ಇಲ್ಲಿ ಟುಗೆದರ್ ಆಯ್ತಾ. ಫ್ರಮ್ ಎಸ್ ಪ್ಲೂರಲ್ ಆಗುತ್ತೆ ಇದು ಆಯ್ತಾ. ಅವಾಗ ನಾವು ಏನ್ ಮಾಡಬೇಕು, ಇದಕ್ಕೆ ಇಲ್ಲಿ ಮ್ಯಾಚ್ ದ ವರ್ಬ್ ಮಾಡಬೇಕು. ಇದಕ್ಕೆ ಯೂಸ್ ಯಾವ್ದಾಗುತ್ತೆ? ಆರ್ ಆಗುತ್ತೆ. ಇಲ್ಲಿ ನೋಡಿ ಎರಡಕ್ಕಿಂತ ಹೆಚ್ಚು ಆರ್ ಬರುತ್ತೆ, ನೆನಪಿನಲ್ಲಿ ಇಟ್ಕೊಳ್ಳಿ ಆಯ್ತಾ. ಅದೇ ರೀತಿ ಆರ್ ಫಾರ್ ಪ್ಲೂರಲ್ ಆಗಿರುತ್ತೆ ಸಬ್ಜೆಕ್ಟ್. ಅಂಡ್ ಈಸ್ ನೋಡಿ, ಈಸ್ ಓನ್ಲಿ ನಾವು ಸಿಂಗ್ಲರ್ಗೆ ಯೂಸ್ ಮಾಡಬೇಕಾಗಿರುತ್ತೆ ಈಸ್ ಆಯ್ತಾ. ಇಲ್ಲಿ ನೋಡಿ ಸಿಂಗ್ಲರ್ ನಲ್ಲಿ ಹಿ ಮತ್ತು ಶಿ ಈಸ್ ಬಳಕೆ ಮಾಡಬೇಕು. ಅದೇ ರೀತಿ ಪ್ಲೂರಲ್ ನಲ್ಲಿ ದೇಗೆ ಆರ್ ಅನ್ನ ಬಳಕೆ ಮಾಡಬೇಕು. ಇಲ್ಲಿ ನೋಡಿ ಎರಡಕ್ಕಿಂತ ಹೆಚ್ಚಿದ್ರೆ ಆರ್ ಅನ್ನ ಬಳಕೆ ಮಾಡ್ಬೇಕು ನೋಡಿ ಅಷ್ಟೇ. ಇಲ್ಲಿ ಎರಡಕ್ಕಿಂತ ಹೆಚ್ಚಿದ್ರೆ ಹ್ಯಾವ್ ಅನ್ನ ಬಳಕೆ ಮಾಡ್ತಿದ್ದೀವಿ ನಾವು ಆಯ್ತಾ. ಈ ರೀತಿಯಲ್ಲಿ ಇವಾಗ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ, ಗಮನ ಇಟ್ಟು ಕೇಳಿ, ಇಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಮೈ ಸನ್ ಆ್ಯಂಡ್ ಹೀಸ್ ಫ್ರೆಂಡ್ಸ್ ಡು ನಾಟ್ ವಾಚ್ ಮೂವೀಸ್ ಎವ್ರಿ ಟೈಮ್ ಅಂತ ಇದೆ. ಇಲ್ಲಿ ಡೂ ಯಾಕೆ ಬಂತು? ಮೈ ಸನ್ ಆ್ಯಂಡ್ ಹೀಸ್ ಫ್ರೆಂಡ್ಸ್ ಇಲ್ಲಿ ಡ್ಯಾಶ್ ಇದೆ ಆಯ್ತಾ. ನಾಟ್ ವಾಚ್ ಮೂವೀಸ್ ಎವ್ರಿ ಡೇ. ಇಲ್ಲಿ ನೋಡಿ ಇವಾಗ ಇದಕ್ಕೆ ಆನ್ಸರ್ ಐಡೆಂಟಿ ದ ಸಬ್ಜೆಕ್ಟ್ ಮಾಡಬೇಕು. ಮೊದಲಿಗೆ ಸಿಂಗ್ಯುಲರ್ ಇದೆಯೋ ಪ್ಲೂರಲ್ ಇದೆಯೋ ನೋಡ್ಕೋಬೇಕು. ಮೈ ಸನ್ ಆ್ಯಂಡ್ ಹೀಸ್ ಫ್ರೆಂಡ್ ನೋಡಿ ಇಲ್ಲಿ ಇಬ್ಬರು ಅದಾರೆ, ಸೊ ಅದಕ್ಕೆ ಇಲ್ಲಿ ಪ್ಲೂರಲ್ ಆಗುತ್ತೆ, ಸಬ್ಜೆಕ್ಟ್ ಆಗುತ್ತೆ. ಅದು ಮ್ಯಾಚ್ ದ ವರ್ಬ್ ಮಾಡಬೇಕು. ಇಲ್ಲಿ ಡೂ ಯಾಕೆ ಬಂತಂದ್ರೆ ಇಲ್ಲಿ ನೋಡಿ ಡೂ ಫಾರ್ ಪ್ಲೂರಲ್ ಆಗಿರುತ್ತೆ ಸಬ್ಜೆಕ್ಟ್, ಆ್ಯಂಡ್ ಡಸ್ ಅನ್ನೋದು ಒಂದು ಸಿಂಗ್ಯುಲರ್ ಆಗಿರುತ್ತೆ. ಇದಷ್ಟು ನೆನಪಿನಲ್ಲಿ ಇಟ್ಕೊಂಡ್ಬಿಡಿ ಆಯ್ತಾ. ಸಿಂಗ್ಯುಲರ್ ನೋಡಿ ಹಿ ಮತ್ತು ಶಿ ಸಿಂಗ್ಯುಲರ್ ನಲ್ಲಿ ಡಸ್ ಬರುತ್ತೆ, ಪ್ಲೂರಲ್ ನಲ್ಲಿ ದೇ ಮತ್ತು ವಿಗೆ ಡೂ ಬರುತ್ತೆ. ಅದೇ ರೀತಿ ಸಿಂಗ್ಯುಲರ್ ನಲ್ಲಿ ಹಿ ಮತ್ತು ಶಿಗೆ ಡಸ್ ಬರುತ್ತೆ. ಅದೇ ರೀತಿ ಪ್ಲೂರಲ್ ನಲ್ಲಿ ದೇ ಮತ್ತು ವಿಗೆ ಗೋ ಬರುತ್ತೆ. ಇಷ್ಟೇ. ಯಾವುದೇ ಒಂದು ಪ್ರಶ್ನೆ ಕೊಟ್ಟಾಗ ಅಲ್ಲಿ ನಮಗೆ ಬ್ರಾಕೆಟ್ ನಲ್ಲಿ ಕೊಟ್ಟಿರ್ತಾರಲ್ಲ, ಅದು ಸಿಂಗ್ಯುಲರ್ ಆಗಿದೆಯೋ ಅಥವಾ ಪ್ಲೂರಲ್ ಆಗಿದೆಯೋ ಅಂತ ನೋಡ್ಕೋಬೇಕು. ಮೊದಲಿಗೆ ಐಡೆಂಟಿ ದ ಸಬ್ಜೆಕ್ಟ್ ಮಾಡಬೇಕು, ಆಮೇಲೆ ಮ್ಯಾಚ್ ದ ವರ್ಬ್ ಮಾಡಬೇಕು. ಅದಕ್ಕೆ ಇಷ್ಟೇ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಾಗಿದೆ ಅಂತ ಅನ್ಕೊಂಡ್ರಿ. ಸೊ ಈ ಒಂದು ಪ್ರಶ್ನೆ ಮುಗೀತು. ಇವಾಗ ಈ ಒಂದು ಪ್ರಶ್ನೆ ಮುಗೀತು, ಈ ಒಂದು ಪ್ರಶ್ನೆ ಮುಗೀತು, ಈ ಒಂದು ಪ್ರಶ್ನೆ ಮುಗೀತು. ನೋಡಿ ಯೂಸ್ ಅಪ್ರೋಪ್ರಿಯೇಟ್ ಫ್ರಮ್ ಅಪ್ ವರ್ಬ್, ಈ ಒಂದು ಪ್ರಶ್ನೆಗೆ ಆನ್ಸರ್ ಹೇಗೆ ಮಾಡ್ಬೇಕಂದ್ರೆ ಸ್ನೇಹಿತರೆ, ಇವಾಗ ಇಲ್ಲೊಂದು ಕ್ವಶನ್ ಇದೆ. ಒನ್ ಡೇ ಎ ಉಲ್ಫ್, ಇಲ್ಲಿ ಡ್ಯಾಶ್ ಕೊಟ್ಟಿದ್ದಾರೆ, ಇಲ್ಲಿ ಬಿ ಡ್ರಿಂಕಿಂಗ್ ಅಂತ ಇದೆ. ವಾಟರ್ ಫ್ರಾಮ್ ಸ್ಟ್ರೀಮ್ ಟು ಕ್ವಿಂಚ್ ಇಟ್ ಈಸ್ ಥ್ರೆಸ್ಟ್ ಅಂತ ಇದೆ. ಯೂಸ್ ಅಪ್ರೋಪ್ರಿಯೇಟ್ ಫ್ರಮ್ ಅಪ್ ವರ್ಬ್ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಹೇಗೆ ಆನ್ಸರ್ ಮಾಡಬೇಕಂದ್ರೆ ಇಲ್ಲಿ ಗಮನ ಇಟ್ಟು ಕೇಳಿ. ಇಲ್ಲಿ ಸಿಂಪಲ್ ಒಂದು ಪ್ರಶ್ನೆ, ಇಲ್ಲಿ ಎರಡು ಪ್ರಶ್ನೆ ಅದಾವೆ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡಿ ಒನ್ ಡೇ ಎ ಉಲ್ಫ್ ಅಂತ ಇದೆ ಆಯ್ತಾ. ಒನ್ ಡೇ ಎ ಉಲ್ಫ್ ವಾಸ್ ಡ್ರಿಂಕಿಂಗ್ ಆನ್ಸರ್ ಆಗಿರುತ್ತೆ ಆಯ್ತಾ. ಸೊ ಇದಕ್ಕೆ ಆನ್ಸರ್ ಏನು? ವಾಸ್ ಡ್ರಿಂಕಿಂಗ್. ಇಲ್ಲಿ ನೋಡಿ ವಾಸ್ ಡ್ರಿಂಕಿಂಗ್ ಅಂತ ನಾವು ಆನ್ಸರ್ ಬರ್ದಿದ್ದೀವಿ. ಈ ವಾಸ್ ಡ್ರಿಂಕಿಂಗ್ ಅಂತ ಹೆಂಗೆ ಬರ್ತಂದ್ರೆ ಇಲ್ಲಿ ಸ್ವಲ್ಪ ಗಮನ ಇಟ್ಟು ಕೇಳಿ. ಎ ಸ್ಪೆಸಿಫಿಕ್ ಪಾಯಿಂಟ್ ಇನ್ ದ ಫಾಸ್ಟ್ ಆಯ್ತಾ. ಸೊ ವಿ ಯೂಸ್ ದ ಫಾಸ್ಟ್ ಕಂಟಿನ್ಯೂ ಟೆನ್ಸ್. ನಾವು ಫಾಸ್ಟ್ ಕಂಟಿನ್ಯೂ ಟೆನ್ಸ್ ಅನ್ನ ಇಲ್ಲಿ ಯೂಸ್ ಮಾಡಿದ್ದೇವೆ. ಇಲ್ಲಿ ಗಮನ ಇಟ್ಟು ಕೇಳಿ, ಇಲ್ಲಿ ಸ್ಪೆಸಿಫಿಕ್ ಪಾಯಿಂಟ್ ಇನ್ ದ ಫಾಸ್ಟ್ ನಲ್ಲಿ ಇದೆ ಇದು ಆಯ್ತಾ. ಫಾಸ್ಟ್ ಕಂಟಿನ್ಯೂ ಟೆನ್ಸ್ ನಲ್ಲಿ ಇದು ಬರುತ್ತೆ. ಇಲ್ಲಿ ಫಾಸ್ಟ್ ಕಂಟಿನ್ಯೂ ಟೆನ್ಸ್ ಯೂಸ್ ಮಾಡಿದ್ದೇವೆ ನಾವು ವಾಸ್ ಮತ್ತು ವರ್ ಆಯ್ತಾ. ವಾಸ್ ಮತ್ತು ವರ್ ಪ್ಲಸ್ ಐ ಎನ್ ಜಿ, ವರ್ಬ್ ನಲ್ಲಿ ನಾವು ಐ ಎನ್ ಜಿ ಯೂಸ್ ಮಾಡಬೇಕು. ಇಲ್ಲಿ ಸಬ್ಜೆಕ್ಟ್ ಏನಾಗುತ್ತೆ ನೋಡಿ, ಇಲ್ಲಿ ಸಿಂಗ್ಯುಲರ್ ನಲ್ಲಿ ಸಬ್ಜೆಕ್ಟ್ ಏನಾಗುತ್ತೆ? ಉಲ್ಫ್ ಆಗುತ್ತೆ ಆಯ್ತಾ. ಅದೇ ರೀತಿ ನಾವು ಅದಕ್ಕೆ ಯೂಸ್ ಮಾಡಿದ್ದೇವೆ ವಾಸ್ ಆಯ್ತಾ. ದ ಸಬ್ಜೆಕ್ಟ್ ಸಿಂಗ್ಯುಲರ್ ನಲ್ಲಿ ಉಲ್ಫ್ ಬರುತ್ತೆ, ಸೊ ಅದಕ್ಕೆ ನಾವು ವಾಸ್ ಯೂಸ್ ಮಾಡಿದ್ವಿ. ಅಂಡ್ ದ ವರ್ಬ್ ಏನಿದೆ ಡ್ರಿಂಕ್ ಇದ್ದಿದ್ದು ಏನಾಗುತ್ತೆ? ಐ ಎನ್ ಜಿ ನಾವು ಯೂಸ್ ಮಾಡಿದ್ವಿ, ಐ ಎನ್ ಜಿ ಆಯ್ತಾ.
ಸೊ ಈ ರೀತಿಯಲ್ಲಿ ಇವಾಗ ಇಲ್ಲಿ ನೋಡಿ ಟ್ರಿಕ್ಸ್ ನೋಡಿ, ಇದಕ್ಕೆ ಆನ್ಸರ್ ಮಾಡೋಕ್ಕೆ ಟ್ರಿಕ್ಸ್ ಅಂದರೆ ಐಡೆಂಟಿ ದ ಟೆನ್ಸ್, ಅಂದರೆ ಟೆನ್ಸ್ ಯಾವುದಿದೆ ಅಂತ ನಾವು ಐಡೆಂಟಿ ಮಾಡಬೇಕು. ಅಂದರೆ ಇವಾಗ ಟೆನ್ಸ್ನಲ್ಲಿ ನೋಡಿ, ಇವಾಗ ಸೆಂಟೆನ್ಸ್ ಏನು ಕೊಟ್ಟಿರ್ತಾರಲ್ಲ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವುದೇ ಒಂದು ಪ್ರಶ್ನೆ ಕೊಡಿ, ಈ ಸೆಂಟೆನ್ಸ್ ಏನಿದಿಲ್ಲ ಯಾವುದು ರೆಫರ್ ಮಾಡುತ್ತೆ ಅಂತ ನೋಡಬೇಕು. ಇವಾಗ ರೆಫರ್ ಟು ಎ ಪೆಸಿಫಿಕ್ ಆ್ಯಕ್ಷನ್ ಇನ್ ದ ಫಾಸ್ಟ್ನಲ್ಲಿ ಇವಾಗ ಇದು ರೆಫರ್ ಮಾಡ್ತಾ ಇದೆ. ಇಟ್ ಈಸ್ ಲೈಕ್ ಎ ಫಾಸ್ಟ್ ಕಂಟಿನ್ಯೂ ಟೆನ್ಸ್ ಆಯಿತಾ. ಇಲ್ಲಿ ನೋಡಿ ಇವಾಗ ನೋಡಿ ಐಡೆಂಟಿ ದ ಟೆನ್ಸ್ ಒಂದನೇದು ಫೈಂಡ್ ಔಟ್ ಮಾಡೋಕ್ಕೆ, ಎರಡನೇದು ಲುಕ್ ಫಾರ್ ದ ಟೈಮ್ ರೆಫರೆನ್ಸ್. ಇದು ವರ್ಡ್ಸ್ ಏನಿದೆಯಲ್ಲ ಲೈಕ್ ಒನ್ ಡೇ ಅಂತ ಏನಿದಿಲ್ಲ, ಎಸ್ಟರ್ಡೇ ಆರ್ ಲಾಸ್ಟ್ ಇಯರ್, ಇವೆಲ್ಲ ಪಾಯಿಂಟ್ ಟು ಫಾಸ್ಟ್ ಟೆನ್ಸ್ನಲ್ಲಿ ಬರುತ್ತೆ. ಚೆಕ್ ಇಫ್ ದ ಆ್ಯಕ್ಷನ್ ವಾಸ್ ಎ ಗೋಯಿಂಗ್, ಅಂದರೆ ಆ ಒಂದು ಸೆಂಟೆನ್ಸ್ ಆ್ಯಕ್ಷನ್ ಆಗ್ತಾ ಇದೆಯಾ ಅಥವಾ ಗೋಯಿಂಗ್ ಆಗ್ತಾ ಇದೆಯಾ, ಆನ್ ಗೋಯಿಂಗ್ ಇದೆಯಾ, ಈ ರೀತಿಯಲ್ಲಿ ನೋಡಬೇಕು. ಇಫ್ ದ ಆ್ಯಕ್ಷನ್ ವಾಸ್ ಹ್ಯಾಪನಿಂಗ್ ಆಯಿತಾ, ಅವಾಗ ನಾವು ಇಫ್ ದ ಆ್ಯಕ್ಷನ್ ವಾಸ್ ಹ್ಯಾಪನಿಂಗ್ ಓವರ್ ಪೀರಿಯಡ್ ಆಫ್ ಟೈಮ್ ಯೂಸ್ ನೋಡಿ ಕಂಟಿನ್ಯೂ ಟೆನ್ಸ್ ಆಗುತ್ತೆ. ವಾಸ್ ಅಥವಾ ವರ್ಬ್ನಲ್ಲಿ ING ಅಂತ, ಇದು ನೆನಪಿನಲ್ಲಿ ಇಟ್ಕೊಂಡ್ಬಿಡಿ. ಇಲ್ಲಿ ಎಕ್ಸಾಂಪಲ್ ಸ್ಟ್ರಕ್ಚರ್ ನೋಡಿ, ಇವಾಗ ಫಾಸ್ಟ್ ಕಂಟಿನ್ಯೂ ಟೆನ್ಸ್ನಲ್ಲಿ ಐ ವಾಸ್ ರೀಡಿಂಗ್ ಎ ಬುಕ್ ಆಯಿತಾ, ಇದು ಫಾಸ್ಟ್ ಕಂಟಿನ್ಯೂ ಟೆನ್ಸ್, ಇದು ಫಾಸ್ಟ್ ಕಂಟಿನ್ಯೂಸ್ನಲ್ಲಿ. ಅದೇ ರೀತಿ ಪ್ರೆಸೆಂಟ್ ಕಂಟಿನ್ಯೂಸ್ನಲ್ಲಿ ಐ ಆಮ್ ರೀಡಿಂಗ್ ಎ ಬುಕ್ ಅಂತ, ಫ್ಯೂಚರ್ ಕಂಟಿನ್ಯೂಸ್ನಲ್ಲಿ ಐ ವಿಲ್ ಬಿ ರೀಡಿಂಗ್ ಎ ಬುಕ್ ಅಂತ, ಈ ರೀತಿಯಲ್ಲಿ ಆಯಿತಾ. ಸೊ ಈ ಒಂದು ಪ್ರಶ್ನೆಗೆ ಇಲ್ಲಿ ಉಲ್ಫ್ ಅನ್ನೋದು ಒಂದು ಸಿಂಗ್ಯುಲರ್ ಆಗಿರುತ್ತೆ, ಒಂದೇ ಇದೆ. ಸೊ ಅದಕ್ಕೆ ಇಲ್ಲಿ ವಾಸ್ ಅಂತ ನಾವು ಬರೆದಿದ್ದೀವಿ, ವಾಸ್ ಅಂತ. ಅದೇ ರೀತಿ ನೋಡಿ ಇದು ಫಾಸ್ಟ್ನಲ್ಲಿ ಬರುತ್ತೆ, ಫಾಸ್ಟ್ ಕಂಟಿನ್ಯೂ ಟೆನ್ಸ್ ಬರುತ್ತಲ್ಲ, ಸೊ ING ಯೂಸ್ ಮಾಡಬೇಕು ನಾವು. ವಾಸ್ ಅಂತ ಯೂಸ್ ಮಾಡಿದ್ದೀವಿ ನಾವು ನೋಡಿ, ಡ್ರಿಂಕ್ ಪಕ್ಕದಲ್ಲಿ ING, ಇಷ್ಟೇ ಆಯಿತಾ. ಸೊ ಇವಾಗ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ, ಅಬ್ಸರ್ವ್ ಮಾಡಿ. ಚೈತನ್ಯ ಇಲ್ಲಿ ಡ್ಯಾಶ್ ವರ್ಕಿಂಗ್ ಆಸ್ ಎ ಪ್ರಾಜೆಕ್ಟ್ ಅಸಿಸ್ಟೆಂಟ್ ಇನ್ TCS ಆಟ್ ನೋಡಿ TCS ಆಟ್ ಪ್ರೆಸೆಂಟ್ ಅಂತ ಆಯಿತಾ. ಇಲ್ಲಿ ಈಸ್ ಹೆಂಗೆ ಬಂತು, ಇವಾಗ ಎಲ್ಲ ವಿದ್ಯಾರ್ಥಿಗಳು ಪ್ರಶ್ನೆ ಕೇಳ್ತೀರ. ಇವಾಗ ಈಸ್ ಮತ್ತು ವರ್ಕ್ ಅಂತ ಅಷ್ಟೇ ಇದೆ ಇಲ್ಲಿ ಆಯಿತಾ. ಇಲ್ಲಿ ನೋಡಿ ಚೈತನ್ಯ ಡ್ಯಾಶ್ ಕೊಟ್ಟಿದ್ದಾರೆ, ವರ್ಕ್ ಅಂತ ಅಷ್ಟೇ ಕೊಟ್ಟಿದ್ದಾರೆ. ಇಲ್ಲಿ ಆಸ್ ಎ ಪ್ರಾಜೆಕ್ಟ್ ಅಸಿಸ್ಟೆಂಟ್ ಇನ್ TCS ಆಟ್ ಪ್ರೆಸೆಂಟ್, ಇದು ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ನಲ್ಲಿ ಬರುತ್ತೆ. ಮೊದಲಿಗೆ ಫೈಂಡ್ ಔಟ್ ಮಾಡಬೇಕು ಪ್ರೆಸೆಂಟ್ ಕಂಟಿನ್ಯೂ ಯಾವುದು ಟೆನ್ಸ್ ಒಳಗೊಂಡಿದೆ ಅಂತ. ಈಸ್ ಮತ್ತು ಆರ್ ಇದು ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ನಲ್ಲಿ ಇರುತ್ತೆ ಆಯಿತಾ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಈಸ್ ಮತ್ತು ಆರ್, ವರ್ಬ್ ING ಅಂತ, ಇದು ನೆನಪಿನಲ್ಲಿ ಇಟ್ಕೊಂಡ್ಬಿಡಿ. ನೋಡಿ ಈಸ್ ಅನ್ನೋದು ಒಂದು ಸಿಂಗ್ಯುಲರ್ ಸಬ್ಜೆಕ್ಟ್, ಅದೇ ರೀತಿ ಆರ್ ಅನ್ನೋದು ಒಂದು ಪ್ಲೂರಲ್ ಸಬ್ಜೆಕ್ಟ್ ಆಗಿರುತ್ತೆ, ಇಷ್ಟೇ. ಇವಾಗ ಚೈತನ್ಯ ಅನ್ನೋವರು ಒಬ್ಬರೇ ಆಧಾರೆ, ಇಲ್ಲಿ ಚೈತನ್ಯ ಒಬ್ಬರೇ ಆಧಾರೆ, ಸೊ ಅದಕ್ಕೆ ಇಲ್ಲಿ ಸಿಂಗ್ಯುಲರ್ ಒಬ್ಬರೇ ಆಧಾರೆ. ಸೊ ಈಸನ್ನು ನಾವು ಬಳಕೆ ಮಾಡಿದ್ವಿ. ಸೊ ಇದು ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ ಇದೆ, ಸೊ ಅದಕ್ಕೆ ಇಲ್ಲಿ ING ಬರುತ್ತೆ. ವರ್ಕ್ ಇದೆ ING, ಇಷ್ಟು ಮಾಡೋದು, ಇಷ್ಟೇ ಮುಗೀತು, ಮತ್ತೇನಿಲ್ಲ. ಸೊ ಈ ರೀತಿಯಲ್ಲಿ ನಾವು ಈ ಒಂದು ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕಾಗಿರುತ್ತೆ. ಅಂದಾಗ ನಮಗೆ 4 ಮಾರ್ಕ್ಸ್ ಬರುತ್ತೆ, ಬಹಳ ಈಸಿಯಾಗಿ ಇರುತ್ತೆ. ಸೊ ಬಹಳ ಡಿಫಿಕಲ್ಟಾಗಿ ಇಲ್ಲಿ ನಾನು ನಿಮಗೆ ತಿಳಿಸಿದ್ದೇನೆ ಅಂತ ಅನ್ಕೊಳಕ್ಕೆ ಹೋಗ್ಬಿಡ್ರಿ. ಇದು ನಿಮಗೆ ಗೊತ್ತಾಗ್ಬಿಟ್ರೆ ಮುಂದಿನ ಯಾವುದೇ ಪ್ರಶ್ನೆ ಕೇಳಿ ವಾರ್ಷಿಕ ಪರೀಕ್ಷೆಯಲ್ಲಿ ಆರಾಮಾಗಿ ನೀವು ಆನ್ಸರ್ ಮಾಡ್ಬೋದು. ಅದೇ ರೀತಿ ಈ ಒಂದು ಲಿಂಕರ್ಸ್ ಪ್ರಶ್ನೆಗೆ ಆನ್ಸರ್ ಹೇಗೆ ಮಾಡಬೇಕಂತ ಆಲ್ರೆಡಿ ಹೇಳಿದ್ದೇನೆ. ಇವಾಗ ಕ್ವಶನ್ ನಂಬರ್ 32, ಕ್ವಶನ್ ಟ್ಯಾಗ್ ಹೇಗೆ ಬರೀಬೇಕು ಮತ್ತು ಅದೇ ರೀತಿ WH ಕ್ವಶನ್ ಹೇಗೆ ಬರೀಬೇಕು, ಮತ್ತು ಇಲ್ಲಿ ಆಪ್ಷನ್ B ಕೂಡ ಇದೆ, ಇದು ಆಗಲಿಲ್ಲ ಅಂದರೆ ಇದು ಬರೀಬೋದು ನೀವು ಆಯಿತಾ. ಇವಾಗ ಈ 4 ಪ್ರಶ್ನೆಗಳಿಗೆ ಆನ್ಸರ್ ಹೇಗೆ ಮಾಡಬೇಕಂತ ಬನ್ನಿ ನೋಡೋಣ. ಇಲ್ಲಿ ಗಮನ ಇಟ್ಟು ಕೇಳಿ ಯಾವ ರೀತಿಯಲ್ಲಿ ಅಂದರೆ ಅಬ್ಜಿತ್ ಸಾಂಗ್ ಮೆಲೋಡಿಯಸ್. ಇಲ್ಲಿ ನೋಡಿ ಡ್ಯಾಶ್ ಅಂತ ಏನು ಕೊಟ್ಟಿದ್ದಾರಲ್ಲ, ಇದು ನಾವು ಆನ್ಸರ್ ಮಾಡೋಕ್ಕಿಂತ ಮುಂಚೆ ಇದು ಪಾಸಿಟಿವ್ ಇದೆಯೋ ನೆಗೆಟಿವ್ ಇದೆಯೋ ಅಂತ ನೋಡ್ಕೋಬೇಕು. ಇಲ್ಲಿ ನೋಡಿ ಇವಾಗ ಇಲ್ಲಿ ಅಬ್ಜಿತ ಸಾಂಗ್ ಮೆಲೋಡ್ಸ್ಲಿ ಇಲ್ಲಿ ಡ್ಯಾಶ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಇದಕ್ಕೆ ಕ್ವಶನ್ ಟ್ಯಾಗ್ ನಾವು ಬರಿಬೇಕು. ಮೊದಲಿಗೆ ಸ್ಟ್ರಕ್ಚರ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಅಂಡರ್ಸ್ಟ್ಯಾಂಡ್ ದ ಸ್ಟ್ರಕ್ಚರ್. ಪಾಸಿಟಿವ್ ಸ್ಟೇಟ್ಮೆಂಟ್ ಇದ್ದರೆ ನಾವು ನೆಗೆಟಿವ್ ಟ್ಯಾಗ್ ಮಾಡಬೇಕು, ನೆಗೆಟಿವ್ ಸ್ಟೇಟ್ಮೆಂಟ್ ಇದ್ದರೆ ಪಾಸಿಟಿವ್ ಟ್ಯಾಗ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಆಯಿತಾ, ಇಟ್ ಈಸ್ ಎ ನೈಸ್ ಡೇ ಅಂತ, ಇದು ಹೊಗಳ್ತಾ ಇದ್ದಾರೆ ನೈಸ್ ಡೇ ಅಂತ, ಆವಾಗ ಇಸಂಟ್ ಇಟ್ ಅಂತ ಬರಿಬೇಕು, ಅಂದರೆ ನೆಗೆಟಿವ್ ಬರಿಬೇಕು, ಇಸಂಟ್ ಇಟ್ ಅಂತ. ಅದೇ ರೀತಿ ಯು ಡೋಂಟ್ ಲೈಕ್ ಕಾಫಿ, ಇದು ನೆಗೆಟಿವ್ ಇದೆ, ಪಾಸಿಟಿವ್ ಬರಿಬೇಕು, ಡೂ ಯು ಅಂತ. ಇವಾಗ ಅದೇ ರೀತಿ ಅಬ್ಜಿತ್ ನೋಡಿ ಸುಂದರವಾದ ಹಾಡನ್ನು ಹಾಡ್ತಾ ಇದ್ದಾನೆ ಅಂತ, ಡಿಡೆಂಟ್ ಹಿ ಆಯಿತಾ, ಡಿಡೆಂಟ್ ಹಿ ಅಂತ ಬರಿಬೇಕು ಆಯಿತಾ, ಡಿಡೆಂಟ್ ಹಿ, ಈ ರೀತಿಯಲ್ಲಿ. ಅದೇ ರೀತಿ ನೆಗೆಟಿವ್ ಬರಿಬೇಕು, ಇದು ಪಾಸಿಟಿವ್ ಇದೆ, ಇದು ನೆಗೆಟಿವ್ ಬರಿಬೇಕು. ಅದೇ ರೀತಿ ನೋಡಿ ದ ಫಾರ್ಮರ್ಸ್ ಹ್ಯಾವ್ ಟೇಕನ್ ಟು ಆರ್ಗಾನಿಕ್ ಫಾರ್ಮಿಂಗ್, ಇದು ಪಾಸಿಟಿವ್ ಇದೆ, ನಾವು ನೆಗೆಟಿವ್ ಬರಿಬೇಕು. ಹ್ಯಾವೆಂಟ್ ದೆ ಆಯಿತಾ, ಹ್ಯಾವೆಂಟ್ ದೆ ಅಂತ ಬರಿಬೇಕು.
ಸೊ ಈ ರೀತಿಯಲ್ಲಿ ಪಾಸಿಟಿವ್ ಇದ್ದಿದ್ದು ನಾವು ನೆಗೆಟಿವ್ ಮಾಡಬೇಕಾಗುತ್ತೆ, ನೆಗೆಟಿವ್ ಇದ್ದಿದ್ದು ಪಾಸಿಟಿವ್ ಮಾಡಬೇಕಾಗುತ್ತೆ. ಇಲ್ಲಿ ಐಡೆಂಟಿ ದ ಮೇನ್ ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆಯೋ ನೆಗೆಟಿವ್ ಇದೆ ಅಂತ ನೋಡ್ಕೋಬೇಕು. ಇಲ್ಲಿ ಒಂದು ಪ್ರಶ್ನೆ ಇದೆ, ಹಿ ಡಸಂಟ್ ಲೈಕ್ ಸ್ಪೈಸಿ ಫುಡ್ ಆಯಿತಾ. ಇಲ್ಲಿ ನೆಗೆಟಿವ್ ಇದೆ, ನಾವು ಪಾಸಿಟಿವ್ ಬರೀಬೇಕು, ಡಸ್ ಹಿ ಅಂತ, ಇಷ್ಟೇ ಆನ್ಸರ್, ಮತ್ತೇನಿಲ್ಲ. ಇವಾಗ WH ಕ್ವಶನ್ ಹೇಗೆ ಬರೀಬೇಕಂದ್ರೆ ಇಲ್ಲಿ ಅಂಡರ್ಲೈನ್ ಮಾಡಿರ್ತಾರೆ ನೋಡಿ. ಇವಾಗ ದ ಬುಕ್ ಅಂತ ಏನು ಅಂಡರ್ಲೈನ್ ಮಾಡಿದ್ದಾರೆ ನೋಡಿ, ಈ ಒಂದು ಪ್ರಶ್ನೆ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ WH ಕ್ವಶನ್ ನಾವು ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ದ ಬುಕ್ ಅಂತ ಕೊಟ್ಟಿದ್ದಾರೆ. ದ ಬುಕ್ ಈಸ್ ದ ಮೋಸ್ಟ್ ಔಟ್ಸ್ಟ್ಯಾಂಡಿಂಗ್ ಇನೋವೇಷನ್ ಆಫ್ ಮ್ಯಾನ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಆಯಿತಾ. ದ ಬುಕ್ ಅಂದಿದ್ದಾರೆ. ವಾಟ್ ಈಸ್ ದ ಬುಕ್ ಅಂತ ಇಲ್ಲಿ ನಾವು ಅವರಿಗೆ ಕ್ವಶನ್ ಮಾಡಿ ಬರಿಬೇಕು. WH ಕ್ವಶನ್ ಅರ್ಥ ಏನು, ಅವರು ಅಂಡರ್ಲೈನ್ ಮಾಡಿರ್ತಾರಲ್ಲ ಅದಕ್ಕೆ ನಾವು WH ಕ್ವಶನ್ ವರ್ಡ್ ಬರಿಬೇಕು. ಇವಾಗ ವಾಟ್ ಈಸ್ ದ ಮೋಸ್ಟ್ ಔಟ್ಸ್ಟ್ಯಾಂಡಿಂಗ್ ಇನೋವೇಷನ್ ಆಫ್ ಮ್ಯಾನ್ ಅಂತ ಇಲ್ಲಿ ನಾವು ಕ್ವಶನ್ ಮಾಡಬೇಕು ಅವರಿಗೆ WH ಕ್ವಶನ್. ಸೊ ಇಲ್ಲಿ ಮೊದಲಿಗೆ ಅರ್ಥ ಮಾಡ್ಕೊಳ್ಳಿ, ಅಂಡರ್ಸ್ಟ್ಯಾಂಡ್ ದ ಕ್ವಶನ್ ಟೈಪ್ಸ್ ಆಯಿತಾ. ನೋಡಿ ವಾಟ್ ಅಂದರೆ ಏನು ಅರ್ಥ ಮಾಡ್ಕೊಳ್ಳಿ ಅಂದರೆ ಆಸ್ಕ್ ಫಾರ್ ಇನ್ಫಾರ್ಮೇಷನ್ ಅಬೌಟ್ ಸಮಥಿಂಗ್ ಅಂತ ಅರ್ಥ ಮಾಡ್ಕೊಳ್ಳಿ ಆಯಿತಾ. ಹೂ ಅಂದರೆ ಆಸ್ಕ್ ಅಬೌಟ್ ಎ ಪರ್ಸನ್ ಅಂತ, ವೇರ್ ಅಂದರೆ ಆಸ್ಕ್ ಅಬೌಟ್ ಪ್ಲೇಸ್ ಅಂತ, ವೆನ್ ಅಂದರೆ ಆಸ್ಕ್ ಅಬೌಟ್ ಟೈಮ್ ಅಂತ, ವೈ ಆಸ್ಕ್ ಫಾರ್ ಎ ರೀಸನ್ ಆಯಿತಾ. ಹೌ ಅಂದರೆ ಆಸ್ಕ್ ಅಬೌಟ್ ದ ಮ್ಯಾನರ್ ಅಥವಾ ಪ್ರೊಸೆಸ್ ಅಂತ. ಇದಷ್ಟು ಸ್ವಲ್ಪ ಕ್ಲಿಯರ್ ನಿಮಗೆ ಗೊತ್ತಾದರೆ ಸಾಕು. ಅಂದರೆ ಈ ರೀತಿಯಲ್ಲಿ ಕ್ವಶನ್ಸನ್ನು ಒಳಗೊಂಡಿರುತ್ತೆ ಅದು. ಇವಾಗ WH ಕ್ವಶನ್ ಇದೆ ನಿಮಗೆ ಸಹಾಯ ಮಾಡುತ್ತೆ. ಇವಾಗ ಐಡೆಂಟಿ ದ ಸಬ್ಜೆಕ್ಟ್, ವಾಟ್ ದ ಕ್ವಶನ್ ಈಸ್ ಆಸ್ಕಿಂಗ್ ಅಬೌಟ್ ಅಂದರೆ ಯಾವ ಒಂದು ಕ್ವಶನ್ ಕೇಳಿದ್ದಾರೆ ಇದರೊಳಗೆ, ಈ ರೀತಿಯಲ್ಲಿ ನೀವು ನೋಡ್ಕೋಬೇಕು. ಪ್ರೊವೈಡ್ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಆಯಿತಾ. ಆನ್ಸರ್ ದ ಡೈರೆಕ್ಟ್ಲಿ ವಿತ್ ದ ಇನ್ಫಾರ್ಮೇಷನ್, ಆನ್ಸರ್ ಡೈರೆಕ್ಟ್ಲಿ ಮಾಡಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಕ್ವಶನ್ ಇದೆ, ವಾಟ್ ಈಸ್ ಯುವರ್ ಫೇವ್ರೇಟ್ ಕಲರ್ ಅಂತ ಇಲ್ಲಿ ಇದೆ, ಮೈ ಫೇವ್ರೇಟ್ ಕಲರ್ ಈಸ್ ಬ್ಲೂ ಅಂತ. ಈ ರೀತಿ ಇಲ್ಲಿ WH ಕ್ವಶನ್ ನೀವು ಆನ್ಸರ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಅಂಡರ್ಲೈನ್ ಏನು ಮಾಡಿರ್ತಾರಲ್ಲ ಆಯಿತಾ, ಆ ಒಂದು ಸೆಂಟೆನ್ಸ್ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ದ ಬುಕ್ ಈಸ್ ದ ಮೋಸ್ಟ್ ಆಯಿತಾ, ಈ ಒಂದು ಬುಕ್ ದ ಮೋಸ್ಟ್ ಔಟ್ಸ್ಟ್ಯಾಂಡಿಂಗ್ ಇನೋವೇಷನ್ ಆಫ್ ಮ್ಯಾನ್, ಈ ರೀತಿ WH ಕ್ವಶನ್ ಮಾಡಬೇಕು ಅವರಿಗೆ ಆಯಿತಾ. ವಾಟ್ ಈಸ್ ದ ಮೋಸ್ಟ್ ಔಟ್ಸ್ಟ್ಯಾಂಡಿಂಗ್ ಇನೋವೇಷನ್ ಆಫ್ ಮ್ಯಾನ್ ಅಂತ, ಈ ರೀತಿಯಲ್ಲಿ ಆಯಿತಾ. ಸೊ ಇವಾಗ ಈ ಕ್ವಶನ್ಸ್ಗಳು ನೋಡಿ ಇಲ್ಲಿ ಆಪ್ಷನ್ ಬಿ ನಲ್ಲಿ ಕ್ವಶನ್ ನಂಬರ್ 32 ಇಲ್ಲಿ ನಿಮಗೆ ಎರರ್ಸ್ ಕೊಟ್ಟಿರ್ತಾರೆ, ಅವರು ರೀರೈಟ್ ದಮ್ ಅಂದರೆ ನಾವು ಕರೆಕ್ಟ್ ಮಾಡಿ ಇಲ್ಲಿ ಬರೀಬೇಕಾಗಿರುತ್ತೆ. ಇಂಡಿಯನ್ ಒಲಿಂಪಿಕ್ಸ್ ರಿಟರ್ನ್ ಬ್ಯಾಕ್ ಫ್ರಾಮ್ ಪ್ಯಾರಿಸ್ ಅಂತ ಇದೆ, ಇದು ತಪ್ಪಾಗಿರುತ್ತೆ. ಇಲ್ಲಿ ಬ್ಯಾಕ್ ಬರಲ್ಲ ಸ್ನೇಹಿತರೆ, ಫ್ರಾಮ್ ಪ್ಯಾರಿಸ್ ಅಂತ ಅಷ್ಟೇ ಬರೀಬೇಕು ಆಯಿತಾ. ಇಂಡಿಯನ್ ಒಲಿಂಪಿಕ್ಸ್ ರಿಟರ್ನ್ ಬ್ಯಾಕ್ ಫ್ರಾಮ್ ಪ್ಯಾರಿಸ್ ಅಂತ ಇದೆ, ಅದು ಬ್ಯಾಕ್ ಬರಲ್ಲ, ಫ್ರಾಮ್ ಪ್ಯಾರಿಸ್ ಅಂತ ಅಷ್ಟೇ ಬರುತ್ತೆ. ಅದೇ ರೀತಿ ಇಲ್ಲಿ ಕೆಳಗಡೆ ಇನ್ನೊಂದು ಪ್ರಶ್ನೆ ಇದೆ, ನೆರಾದಿ ವರ್ಕ್ಡ್ ವೆರಿ ಹಾರ್ಡ್ಲಿ ಅಂತ ಇದೆ, ಅದು ಹಾರ್ಡ್ ಅಂತ ಬರಬೇಕು ಆಯಿತಾ. ಹಾರ್ಡ್ ಟು ಸಿಕ್ಕರ್ ಎ ರ್ಯಾಂಕ್ ಆಯಿತಾ, ಹಾರ್ಡ್ಲಿ ಅಂತ ಇದೆ, ಅದು ತಪ್ಪು, ಹಾರ್ಡ್ ಟು ಸಿಕ್ಕರ್ ಎ ರ್ಯಾಂಕ್ ಅಂತ. ಸೊ ಈ ರೀತಿಯಲ್ಲಿ ಇಲ್ಲಿ ಕೆಲವೊಂದು ಇನ್ನೊಂದು 2 ಪ್ರಶ್ನೆ ನೋಡಿ. ಸೊ ನೀವು ಅರ್ಥ ಮಾಡ್ಕೋಬೇಕು. ಸ್ಟೂಡೆಂಟ್ಸ್ ವರ್ ಪ್ರಿಪೇರ್ ವೆಲ್ ಫಾರ್ ದೇರ್ ಎಕ್ಸಾಮ್, ಆನ್ಸರ್ ಏನು ಬರೀಬೇಕು, ಸ್ಟೂಡೆಂಟ್ ವರ್ ಪ್ರಿಪೇರಿಂಗ್ ಅಂತ ಬರೀಬೇಕು, ING ಪ್ರಿಪೇರಿಂಗ್ ವೆಲ್ ಫಾರ್ ದೇರ್ ಎಕ್ಸಾಮ್. ಇಲ್ಲಿ ಗುರು ಅಂತ ಏನಿದೆಯಲ್ಲ ಇಲ್ಲಿ ತಪ್ಪು ಕೊಟ್ಟಿದ್ದಾರೆ, ಅಡ್ವೈಸ್ಡ್ ಆಗಬೇಕು, ಗುರು ಅಡ್ವೈಸ್ ಹಿ ಸಿಸ್ಟರ್ ಅಂತ. ಸೊ ಇದು ತಪ್ಪು ಕೊಟ್ಟಿದ್ದಾರೆ ಸ್ಪೆಲ್ಲಿಂಗ್, ಅಲ್ಲಿ ಎಸ್ ಬರಬೇಕು, SED ಬರಬೇಕು. ಸೊ ಗುರು ಅಡ್ವೈಸ್ ಹಿ ಸಿಸ್ಟರ್ ಅಂತ, ಈ ರೀತಿಯಲ್ಲಿ. ಸೊ ಗೊತ್ತಾಗಿದೆ ಅಂತ ಅನ್ಕೊಂತೀನಿ. ಈ ಪಾರ್ಟ್ ಡಿ ನಲ್ಲಿ ಯಾವ್ಯಾವ ಕ್ವಶನ್ಸ್ಗಳು ಕೊಟ್ಟಿದ್ದಾರಲ್ಲ, ಯೂಸ್ ಪ್ರಾಪರ್ ಆರ್ಟಿಕಲ್ ಆಗಿರ್ಬೋದು, ಸೆಗ್ಮೆಂಟ್ ಇನ್ ಟು ದ ಮೀನಿಂಗ್ಫುಲ್ ಸೆಂಟೆನ್ಸ್ ಆಗಿರ್ಬೋದು, ಅಗ್ರಿ ವಿತ್ ದ ಸಬ್ಜೆಕ್ಟ್ ಆಗಿರ್ಬೋದು, ವರ್ಬ್ ಆಗಿರ್ಬೋದು, ಮತ್ತು ಅವರು ಸೆಂಟೆನ್ಸ್ಗಳು ತಪ್ಪು ಕೊಟ್ಟಿರ್ತಾರೆ, ನಾವು ಕರೆಕ್ಟ್ ಮಾಡಿ ಬರಿಬೇಕಾಗಿರುತ್ತೆ. ಅದೇ ರೀತಿ ಕ್ವಶನ್ ಟ್ಯಾಗ್ ಆಗಿರ್ಬೋದು, WH ಕ್ವಶನ್ ಆಗಿರ್ಬೋದು. ಈ ಪ್ರಶ್ನೆಗಳಿಗೆ ಆನ್ಸರ್ ಹೇಗೆ ಮಾಡಬೇಕಂತ ನಾನು ಇಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಾಗಿದೆ ಅಂತ ಅನ್ಕೊಂಡಿನಿ. ಸೊ ಏನೇ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ, ನಿಮಗೆ ಅರ್ಥ ಆಗಿದೆಯೋ ಇಲ್ವೋ ಅಂತ. ಕ್ವಶನ್ ನಂಬರ್ 31 ಆನ್ಸರ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಲಿಂಕರ್ಸ್ ಮಾಡಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಕ್ವಶನ್ ನಂಬರ್ 32 ಈ ಕ್ವಶನ್ ಟ್ಯಾಗ್ ಆಗಿರ್ಬೋದು WH ಬರಲಿಲ್ಲ ಅಂದರೆ ಇದು ಆಪ್ಷನ್ ಇರುತ್ತೆ, ಆಪ್ಷನ್ ಬಿ ಅಂತ. ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು.